ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ವಕುತನಾದೆನು ಗುರುವೇ ಯೋಗಿನಾಥ. ಮಹಾಮಾನವತಾವಾದಿ, ಸ್ತ್ರೀ ಕುಲೋದ್ಧಾರಕ ಮಹಾತ್ಮ ಬಸವೇಶ್ವರರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಆ ದಾರಿಯಲ್ಲಿ ಸಾಗಿ ನಮಗೆ ಇಂದಿಗೂ ಬೆಳಕನ್ನು ನೀಡುತ್ತಿರುವಂತಹ 770 ಅಮರಗಣಗಳಿಗೂ 1,96,000 ಚರಜಂಗಮರಿಗೂ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಆ ದಾರಿಯಲ್ಲಿಯೇ ಇತ್ತೀಚೆಗೆ ನಡೆದು ಬಂದಂಥ ಅನೇಕ ಪೂಜ್ಯರುಗಳಿದ್ದಾರೆ, ಮಹನೀಯರಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಹೃದಯಾರೆ ಸ್ಮರಣೆಯನ್ನು ಮಾಡುತ್ತಾ, ಆತ್ಮೀಯರೇ, ಇವತ್ತು ನನಗೆ ವಿಶೇಷ ಕಾರ್ಯಕ್ರಮ ಈಗಾಗಲೇ ಬಹಳಷ್ಟು ಹೇಳಿದ್ರು. ಈ ಲಿಂಗಾಯತ ಸಮಾಜ ಜೈರಾಬಾದ್ನಲ್ಲಿ ಎಷ್ಟೆಲ್ಲ ಒಂದು ಮಠಗಳು ಮಾಡಲಾರ್ದಂತಹ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ. ನಿಜವಾಗಿಯೂ ಇದು ಅಭಿನಂದನಾರ್ಹ ವಿಷಯ. ಖುಷಿ ಆಯ್ತು ನನಗೆ. ಏನೂ ಗೊತ್ತಿರಲಿಲ್ಲ, ಆದರೆ ಇಲ್ಲಿ ನಮ್ಗೆ ಆಮಂತ್ರಣ ನೀಡಿದ್ರಿ, ಒಂದು 4 ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರಿ. ನನಗೆ ಖುಷಿ ಕೊಡ್ತು. ಆದರೆ ನೋಡಿದ್ರೆ ಎಲ್ಲರೂ ಹಿರಿಯರೇ ಇದ್ರಿ. ನಿಮ್ಮ ಅನುಭವದ ಮುಂದೆ ನಾನು ಭಾಳ ಚಿಕ್ಕವಳು, ವಯಸ್ಸಿನಲ್ಲ, ನಿಮ್ಮ ಅನುಭವದ ಬೆಟ್ಟದಷ್ಟಿದೆ. ಸುಮಾರು 690 ಇಲ್ಲಿ ಶರಣ ಸಂಗಮಗಳನ್ನು ಮಾಡಿದ್ದೀರಿ. ಎಷ್ಟೆಲ್ಲ ಜನರು ಬಂದು ನಿಮಗೆ ವಿಚಾರಧಾರೆಗಳನ್ನು ಇಲ್ಲಿ ಸಮರ್ಪಿಸಿ ಹೋಗಿದ್ದಾರೆ. ಆ ಅನುಭವಗಳ ರಾಶಿಯ ಮುಂದೆ ನಾನು ಭಾಳ ಚಿಕ್ಕವಳು. ನನ್ನ 4 ಮಾತುಗಳನ್ನು ಇಲ್ಲಿ ಅರ್ಪಣೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಪರ್ಟಿಕ್ಯುಲರ್ ವಿಷಯ, ಪ್ರತ್ಯೇಕವಾದಂತಹ ವಿಷಯ ಇಲ್ಲದೆ ಇದ್ರೂ ನಾನು ಸಂದರ್ಭಕ್ಕೆ ಅನುಸರಿಸಿದಂತೆ ಮಾತಾಡಲಿಕ್ಕೆ ಇಲ್ಲಿ ನಾನು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ವಿನೂತನವಾದಂತಹ ಜಾಗತಿಕ ಮಟ್ಟದಲ್ಲಿಯೇ ನಾವು ನೋಡಬೇಕಾದ್ರೆ ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿಯೇ, ನಾನು ಹೊಸದೇನೂ ಹೇಳ್ತಾ ಇಲ್ಲ, ಅದನ್ನೇ ಮತ್ತೆ ಮರುಕಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. 12ನೇ ಶತಮಾನ ಅಂತಂದರೆ ಅದು ಒಂದು ಕತ್ತಲೆಯ ಸಂದರ್ಭ. ಕಾರ್ತಿಕದ ಕತ್ತಲು ಅಂಥೇಳಿ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ. ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೆ ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಂಥೇಳಿ ಮಹಾನ್ ಕವಿ, ಅಂದರೆ ಕನ್ನಡದ ಕವಿ. ನಾನು ಜೈರಾಬಾದ್ ಅಂತಂದರೆ ತೆಲುಗು ಪ್ರಭಾವ ಇರ್ತದೆ ಅಂಥ ಕಡೆ ನಾನು ಕನ್ನಡದಲ್ಲಿ ಹೇಗೆ ಮಾತಾಡೋದು ಅಂತ ಹೇಳಂತ ಒಂದಿಷ್ಟು ಅಳುಕಿತ್ತು. ಆದರೆ ಹೇಳಿದ್ರು ಜೈರಾಬಾದ್ನಲ್ಲೆಲ್ಲ ಕನ್ನಡ ಜನ ಭಾಳಷ್ಟಿದ್ದಾರೆ ಅಂತ. ಆದರೆ ಇಲ್ಲಿ ಬಂದಾಗ ನಾನು ಇಲ್ಲಿ ತೆಲಂಗಾಣಕ್ಕೆ ಬಂದೀನಿ ಅಂತ ಹೇಳಂತ ಅನ್ನಿಸ್ಲಾರ್ದಂತಹ ವಾತಾವರಣ ಇದೆ. ಹಾಗಾಗಿ ಇಲ್ಲಿ ಕುವೆಂಪು ಅವರ ಪ್ರಸ್ತಾಪವನ್ನು ನಾನು ಮಾಡಿದೆ. ಆ ಒಂದು 900 ವರ್ಷಗಳ ಹಿಂದೆ ಆ ಸಂದರ್ಭ ಹೇಗಿತ್ತು ಅಂತ ಹೇಳಂತಂದರೆ ಅದು ಭಾಳ ಶೋಚನೀಯವಾದಂತಹ ಸಂದರ್ಭ. ವಿಶೇಷವಾಗಿ ಕೆಳವರ್ಗದವರಿಗೆ ಮತ್ತು ಮಹಿಳೆಯರಿಗೆ ಅದು ಯಾವ ರೀತಿ ಅಂತಂದರೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕಸಿದುಕೊಂಡಂತಹ ಒಂದು ಸಂದರ್ಭ ಇತ್ತು. ಮೇಲೂ ನಾವೆಲ್ಲ ಲಿಂಗಾಯತರು ಅಂತ ಹೇಳಂತ ಈಗ ಅಂದ್ಕೊಳ್ತಾ ಇದ್ದೀವಿ. ನಾವು ಈ ದೀಕ್ಷಾ ಲಿಂಗಾಯತರು ಮತ್ತು ಇನ್ನೊಂದು ಯಾವುದೋ ಲಿಂಗಾಯತರು ಅಂತ ಹೇಳಿ ಹಿಂಗೆಲ್ಲ ಬರ್ತಾರೆ. ನಾವೆಲ್ಲ ಬಸವಣ್ಣನ ಕಾಲಾವಧಿಯ ನಂತರ ನಾವು ಅಂತಂದರೆ ಬಸವಣ್ಣನ ಅನುಯಾಯಿಗಳಾಗಿ ಬಸವಣ್ಣನವರು ಹಾಕಿಕೊಟ್ಟಂತಹ ಧರ್ಮವನ್ನು ಸ್ವೀಕರಿಸಿ ಸ್ಥಾಪಿಸಿರುವಂತಹ ಧರ್ಮವನ್ನು ಸ್ವೀಕರಿಸಿ ನಾವು ಲಿಂಗಾಯತರಾದವರು. ಆದರೆ ನಾವು ವಿಭಿನ್ನ ಜಾತಿಯವರೇ. ಇದನ್ನು ನಾವು ಲಿಂಗಾಯತರು ಸ್ಪಷ್ಟ ಮಾಡ್ಕೊಳ್ಬೇಕು. ಈಗೇನಾಗಿದೆ ಅಂತಂದರೆ ನಾವು ಲಿಂಗಾಯತರು ಅಂತಂದರೆ ಅದು ಒಂದು ಪ್ರತ್ಯೇಕವಾದಂತಹ ಒಂದು ಜಾತಿ ಅಂಥೇಳಿ ಸೀಮಿತ ಮಾಡಿದ್ದೀವಿ. ಹಾಗಲ್ಲ, ಬಸವಣ್ಣನವರು ಅಂದಿನ ಕಾಲದಲ್ಲಿ ಸ್ಥಾಪಿಸಿರುವಂತಹ ಈ ವಿನೂತನ ಧರ್ಮಕ್ಕೆ ಯಾವುದೇ ಜಾತಿಯ ಮಿತಿಗಳು ಇರಲಿಲ್ಲ. ಇದು ಜಾತಿಯನ್ನು ಹೊರದೋಡಿಸ್ಲಿಕ್ಕಾಗಿಯೇ ಸ್ಥಾಪಿಸಿದಂತಹ ಒಂದು ಧರ್ಮ. ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳುವಂತಹ ಅವಶ್ಯಕತೆ ಈ ಕಾಲಘಟ್ಟದಲ್ಲಿ ನಿಂತಿದೆ. ಅದು ಅನಿವಾರ್ಯವೂ ಕೂಡ. ನಾವು ಬೆಳಿಬೇಕು, ಲಿಂಗಾಯತ ಸಮುದಾಯ ಬೆಳಿಬೇಕು ಅಂತಂದರೆ ನಾವು ಮೊದಲು ಜಾತೀಯತೆಯನ್ನು ಮುರಿಬೇಕು. ಎಲ್ಲರ ಮನೆಗೆ ಈಗ ಹೇಳಿದ್ರಲ್ಲ ಅಣ್ಣವರು, ನಾವೆಲ್ಲ ಸಮಾಜದವ್ರ ಮನೆಗೆ ಹೋಗ್ತಾ ಇದ್ದೀವಿ, ಶರಣ ಸಂಗಮಗಳನ್ನು ಮಾಡ್ತಾ ಇದ್ದೀವಿ. ಅದು ಎಷ್ಟು ಒಳ್ಳೆಯ ಬೆಳವಣಿಗೆ. ಇದನ್ನು ನಾವು ಮಾಡಲಾರ್ದಕ್ಕೆ ಹಿಂದೆ ಬಿದ್ದೀವಿ ಏನೋ ಅಂಥೇಳಿ ನನಗನ್ನಿಸ್ತದೆ. ಮೊದಲು ನಾವು ಇದನ್ನು ಮಾಡಬೇಕು. ಜಾತ್ಯತೀತ ವಿವಾಹಗಳನ್ನು ಮಾಡಬೇಕು. ಲಿಂಗ ಧರಿಸುವಂತಹ ಪರಂಪರೆಯನ್ನು ಹುಟ್ಟಾಕಬೇಕು. ಅವಾಗ ಬಸವಣ್ಣನವರ ಕಾಲಘಟ್ಟದಲ್ಲಿ ಎಂತಹ ಸಂದರ್ಭ ಇತ್ತು ಅಂಥೇಳಿ ಎಲ್ಲರಿಗೂ ಗೊತ್ತಿದೆ. ಕೆಳ ಸಮುದಾಯದವರ ಬದುಕಂತೂ ಪಶುಗಳಿಗಿಂತ ಕನಿಷ್ಠ ಇತ್ತು. ಅವರು ಎದಕ್ಕೂ ಅರ್ಹತೆ ಹೊಂದಿರಲಿಲ್ಲ. ಅವ್ರು ಹುಟ್ಟ್ಯಾರ ಸಾಯ್ಬೇಕಷ್ಟೇ.
ಮತ್ತು ಆ ಮಧ್ಯೆ ಅವರು ಯಾವುದೇ ಸಾಧನೆಗಳಾಗಲಿ, ಮಾತನಾಡುವಂತಹ ಒಂದು ಸ್ವಾತಂತ್ರ್ಯ ಆಗಲಿ, ಬದುಕುವಂತಹ ತನಗಿಷ್ಟ ಬಂದಂತೆ ಬದುಕುವಂತಹ ಸ್ವಾತಂತ್ರ್ಯ ಆಗಲಿ, ಆಹಾರದ ಸ್ವಾತಂತ್ರ್ಯ ಕೂಡ ಅವರಿಗೆ ಇರಲಿಲ್ಲ. ನಾನು ಏನು ಉಣಬೇಕು ಅಂದರೂ ಅದಕ್ಕೂ ಒಂದು ಏನಿತ್ತು ಅಂತಂದರೆ ಕಟ್ಟುನಿಟ್ಟಿನ ವ್ಯವಸ್ಥೆ ಇತ್ತು. ಉಪ್ಪು ಕೂಡ ಅವರು ಬಳಸುವ ಹಾಗೆ ಇರಲಿಲ್ಲ, ಬೆಂಕಿ ಕೂಡ ಅವರು ಸ್ವತಂತ್ರವಾಗಿ ಉಪಯೋಗಿಸುವ ಹಾಗೆ ಇರಲಿಲ್ಲ. ಅದು ಆ ಕಾಲಘಟ್ಟದಲ್ಲಂತೂ ಬಹಳ ಪ್ರಖರವಾಗಿತ್ತು. ಇತ್ತೀಚಿನ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿಯೂ ನಾವು ಅದನ್ನು ನೋಡಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಸಂವಿಧಾನ ಭಾಳ ಸ್ವಾತಂತ್ರ್ಯ ಕೊಡ್ತು, ಹಾಗಾಗಿ ಎಲ್ಲ ಶಿಕ್ಷಣ ಅನ್ನುವಂಥದ್ದು ಎಲ್ಲರ ಸ್ವತ್ತಾಯಿತು. ಈಗ ಒಂದಿಷ್ಟು ಅದು ಹೋಗಿದೆ, ಆದರೂ ಮನಸ್ಸಿನಲ್ಲಿ ಇನ್ನೂ ಆ ವ್ಯವಸ್ಥೆ ನಮ್ಮಲ್ಲಿ ಅಡಕವಾಗಿದೆ, ಜಾತೀಯತೆ ಅನ್ನುವಂಥದ್ದು. ಆದರೆ ಬಸವಣ್ಣನವರ ಕಾಲಘಟ್ಟದಲ್ಲಿ ಬಸವಣ್ಣ ಎಂತಹ ಮಹಾನ್ ಪುರುಷ ಅನ್ನುವಂಥದ್ದನ್ನು ನಾವು ಒಂದು ಸಲ ಬಸವಣ್ಣನಿಗೆ ಬಸವಣ್ಣನೇ ಸಾಟಿ, ಬಸವಣ್ಣನಿಗೆ ಮತ್ತಾರು ಸಾಟಿ ಅಲ್ಲ. ಹಾಗಾಗಿ ನಾವು ಎಲ್ಲೋ ಒಂದಿಷ್ಟು ಪ್ರಚಾರ ತಗೊಳ್ಳುವಂತಹ ಇತ್ತೀಚಿನ ದಿನಮಾನಗಳಲ್ಲಿ ಬಸವಣ್ಣ, ಆಧುನಿಕ ಬಸವಣ್ಣ ಹೀಗೆಲ್ಲ ಕರೀತಾರೆ ನೋಡ್ರಿ, ಅದು ಶುದ್ಧ ಅಪರಾಧ, ಅದು ಅಪರಾಧನೇ ಅಂತ ಹೇಳ್ತೀನಿ ನಾನು. ಹಾಗಾಗಿ ಬಸವಣ್ಣನವರಿಗೆ ಅಂದಿನ ಕಾಲದಲ್ಲಿಯೇ ದೇವಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು ಅಂಥೇಳಿ, ಮೇರುಗಿರಿ ಮಂದಾರಗಿರಿ ಎಲ್ಲವಕ್ಕೂ ಬಸವಣ್ಣನೇ ದೇವರು, ಚನ್ನಮಲ್ಲಿಕಾರ್ಜುನ ನಿನಗೂ ಎನಗೂ ಬಸವಣ್ಣನೇ ದೇವರು ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಅಂತಹ ಬಸವಣ್ಣ ಎಂತಹ ಒಂದು ಧರ್ಮವನ್ನು ಸ್ಥಾಪಿಸಿದ್ರು ಅಂತಂದರೆ, ಆ ಧರ್ಮದಲ್ಲಿ ಮೊಟ್ಟ ಮೊದಲಿಗೆ ಸ್ತ್ರೀಯರಿಗೆ ಸ್ವಾತಂತ್ರ್ಯ ದಕ್ಕಿತು. ಸ್ತ್ರೀಯರಿಗೆ ಅವರು ಬಸವಣ್ಣನವರು ಮನೆ ಬಿಟ್ಟದ್ದು ಎದಕ್ಕಾಗಿ ಅಂತಂದರೆ ಸ್ತ್ರೀ ಸ್ವಾತಂತ್ರ್ಯಕ್ಕಾಗಿ. ಸ್ತ್ರೀಯರಿಗೆ ಕೊಳ್ಳಾರದಂತಹ ಧರ್ಮ ಸಂಸ್ಕಾರ, ಜನಿವಾರದಂತಹ ಸಂಸ್ಕಾರ ಇಲ್ಲ ಅಂದಮೇಲೆ ಈ ಧರ್ಮದಲ್ಲಿ ಸಮಾನತೆ ಇಲ್ಲ. ಹೆಣ್ಣು ಸೃಷ್ಟಿಗೆ ಕಾರಣ ಅಂಥೇಳಿ 8ನೇ ವಯಸ್ಸಿನಲ್ಲಿಯೇ ಬಸವಣ್ಣನವರ ವಿಚಾರ ಶಕ್ತಿ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಅದಕ್ಕಾಗಿ 8ನೇ ವಯಸ್ಸಿನಲ್ಲಿಯೇ ಜನಿವಾರದ ಒಂದು ಧರ್ಮ ಕಾರ್ಯ ಇಲ್ಲ ಅಕ್ಕನಿಗೆ, ಅಕ್ಕನಾಗಮ್ಮನಿಗೆ ಅಂಥೇಳಂತಂದರೆ ನನಗೂ ಈ ಧರ್ಮದ ಸಂಸ್ಕಾರ ಬೇಡ ಅಂಥೇಳಿ ಅವತ್ತೇ ಸಮಾಜದಕ್ಕೆ ಏನು ಮಾಡ್ತಾರೆ, ಬಸವಣ್ಣನವರು ಎದುರಾಗಿ ಕ್ರಾಂತಿಯ ಒಂದು ಕಹಳೆಯನ್ನು ಅವತ್ತು ಮನೆಯಿಂದನೇ ಮೊಳಗಿಸ್ತಾರೆ. ಅವರು ಎದಕ್ಕಾಗಿ? ಸ್ತ್ರೀ ಸ್ವಾತಂತ್ರ್ಯಕ್ಕಾಗಿ. ಮುಂದೆ ಬೆಳೀತಾ ಸಮಾಜದಲ್ಲಿರುವಂತಹ ಎಲ್ಲ ಅವ್ಯವಸ್ಥೆಗಳನ್ನು ನೋಡಿ ಬಸವಣ್ಣನವರು ಇದು ನಿಜವಾಗಿಯೂ ಶೋಚನೀಯವಾದಂತಹ ಪರಿಸ್ಥಿತಿ, ಹೀಗಾದರೆ ಸಮಾಜದಲ್ಲಿರುವಂತಹ ಕೆಳವರ್ಗದವರ ಬದುಕು ಯಾವ ಮಟ್ಟಿಗೆ ಇದು ಆಗಲಿಕ್ಕೆ ಸಾಧ್ಯ, ಅವರು ಕೂಡ ಮನುಷ್ಯರು ಅನ್ನುವಂಥದ್ದನ್ನು, ಮಹಿಳೆ ಕೂಡ ಮನುಷ್ಯರು ಅನ್ನುವಂಥದ್ದನ್ನು ಮೊಟ್ಟ ಮೊದಲ ಅರ್ಥಕೊಂಡವನು ಮಾತೃ ಹೃದಯ ಯಾರಾದರೂ ಇದ್ದರೆ ಅದು ಬಸವಣ್ಣನವರು. ಹಾಗಾಗಿ ಅವರಿಗಾಗಿ ಬಸವಣ್ಣನವರು ಏನೆಲ್ಲ ಮಾಡಿದ್ರು ಅನ್ನುವಂಥದ್ದನ್ನು ಮತ್ತೆ ಮುಂದೆ ನಾವು ಅವರ ಜೀವನದಾದ್ಯಂತ ನೋಡ್ತೀವಿ. ಯಾರ್ಯಾರು ಬಂದರು ಈ ಸಮಾಜದಿಂದ ನೋಡ್ರಿ, ರಾಜಸತ್ಯ ವಿರುದ್ಧ ಹೋಗಬೇಕು, ಪುರೋಹಿತ ಸತ್ಯ ವಿರುದ್ಧ ಹೋಗಬೇಕು ಅಂದರೆ ಸಾಮಾನ್ಯ ಸಂಗತಿ ಅಲ್ಲ. ರಾಜನ ಆಳ್ವಿಕೆ ನೋಡ್ರಿ, ಈ ಪ್ರಜಾಪ್ರಭುತ್ವದಲ್ಲಿಯೇ ನಾವು ಮಾತಾಡಲಿಕ್ಕೆ ಹೆದರ್ತೀವಿ. ಏನಾದರೂ ಮನಸ್ಸು ಬಿಚ್ಚಿ ಮಾತಾಡಬೇಕಾದ್ರೆ ಯಾರೇನಂತಾರೋ, ಜನರೇನಂತಾರೋ, ಯಾರೇನಾದರೂ ಯಾರಿಗೋ ಅದು ಹೇಳಿ ಹೋದರೆ ಮತ್ತೆ ಏನಾದರೂ ಆಗ್ಬೋದು ಅನ್ನುವಂಥ ಹೆದರಿಕೆ ಇದೆ. ಆದರೆ ಬಸವಣ್ಣನವರು ರಾಜನ ವಿರುದ್ಧ ಬಂಡಾಯ ಹೇಳ್ತಾರೆ. ನೀನು ಚೋಳವಾಳಿಯವ ನಾನಲ್ಲ, ವೇಳವಾಳಿಯವ ನಾನಲ್ಲ ಅಂಥೇಳಿ ಈ ಬಿಜ್ಜಳನ ಭಂಡಾರ ಎನಗೇಕೆ, ಬಿಜ್ಜಳನ ಭಂಡಾರದ ಹಂಗು ಎನಗಿಲ್ಲ ಅಂಥೇಳಿ ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಎಷ್ಟು ದಿಟ್ಟವಾಗಿ ಅವರು ನೇರ ಮತ್ತು ಪ್ರಖರವಾದಂತಹ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ರು ಅಂತಂದರೆ, ಎಷ್ಟು ಮಾತೃ ಹೃದಯ ಇತ್ತು ಅಷ್ಟೇ ಪ್ರಖರವಾದಂತಹ ಕ್ರಾಂತಿಯ ಬಂಡಾಯದ ವಿಚಾರಧಾರೆಗಳು ಬಸವಣ್ಣನವರಲ್ಲಿದ್ದವು. ಹಾಗಾಗಿಯೇ ಅವರು ಮಾದಾರ ಚೆನ್ನಯ್ಯನ ತನ್ನ ಅಪ್ಪ ಬೊಪ್ಪ ಅಂತ ಹೇಳಿ ಕರ್ಕೊಂಡ್ರು. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ, ಎನ್ನ ನೇತ ಕರಿಯರಿ ಕೂಡಲ ಸಂಗಮ ದೇವ ಅಂಥೇಳಿ, ಆನು ಹಾರುವನೆಂದರೆ ನಗುವನು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ನನಗೆ ಜಾತಿಗೆ ಸೀಮಿತ ಮಾಡಬೇಡ್ರಿ ಅಂಥೇಳಿ ಬಸವಣ್ಣವ್ರು ಕರ್ಕೊಳ್ತಾರೆ. ಜಾತೀಯತೆಯನ್ನು ಹೊಡೆದೋಡಿಸ್ಲಿಕ್ಕೆ ತನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಕೀಳ್ಮಟ್ಟಕ್ಕೆ ಒಯ್ಯಲಿಕ್ಕೆ ಬಸವಣ್ಣನವರು ಪ್ರಯತ್ನವನ್ನು ಮಾಡ್ತಾರೆ. ಎನಗಿಂತ ಕಿರಿಯರಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಬಸವಣ್ಣನವರನ್ನ ಯಾರೊಂದಿಗೂ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನವರಿಗೆ ಸಮ. ಹಾಗಾಗಿ ಅವತ್ತಿನ ಆ ಕಾಲಘಟ್ಟದಲ್ಲಿ ನೋಡ್ರಿ, ಓದುವಂತಹ ಅಧಿಕಾರಗಳು, ಓದುವುದು ದೂರ, ಓದುವವರನ್ನು ನೋಡುವುದು ಅಪರಾಧ ಆಗಿತ್ತು. ಅಂದಿನ ಪುರೋಹಿತರು ಆ ಒಂದು ವಿದ್ಯಾಭ್ಯಾಸ ಮಾಡುವಂಥದ್ದನ್ನು ಅಥವಾ ಮಂತ್ರ ಶ್ಲೋಕ ಪಠಣ ಮಾಡುವಂಥದ್ದನ್ನು ಕೆಳವರ್ಗದವರು ನೋಡಿದರೂ ಕೂಡ ಅದು ಅಪರಾಧ ಆಗಿತ್ತು. ನೋಡಿದರೆ ಅವರ ಕಣ್ಣು ಕೇಳ್ತಿದ್ರು, ಕೇಳಿದರೆ ಕಿವಿಯಲ್ಲಿ ಎಣ್ಣೆ ಹಾಕಿ ಅವ್ರ ಕಿವಿಯನ್ನು
ಕಿವುಡು ಮಾಡಿಬಿಡ್ತಿದ್ರು. ಕಣ್ಣು ಕೀಳುವಂತಹ, ಮುಟ್ಟಿದ್ರೆ ಕೈ ಕತ್ತರಿಸುವಂತಹ ಒಂದು, ಎಲ್ಲರನ್ನ ಆಳುವಂಥವ್ರು ಯಾರಿದ್ರು ಅಂತಂದರೆ ರಾಜನನ್ನು ಹಿಡ್ಕೊಂಡು ಪುರೋಹಿತರೇ ಇದ್ದರು. ಪುರೋಹಿತ ಶಾಹಿ ಅನ್ನುವಂಥದ್ದು ಎಷ್ಟು ಅವತ್ತು ಬಲಿಷ್ಠ ಆಗಿತ್ತು ಅಂತಂದರೆ ರಾಜನನ್ನು ಕೂಡ ಅವರು ಕಂಟ್ರೋಲ್ ಮಾಡ್ಕೊಂಡಿದ್ರು. ಅಂತಹದ್ದ ವ್ಯವಸ್ಥೆಗೆ ಏನು ಮಾಡ್ತಾರೆ, ಬುಡಕ್ಕೆ ಇವ್ರು ಬೆಂಕಿ ಹಚ್ತಾರೆ. ಯಾರು ಅಂದರೆ ಬಸವಣ್ಣನವರು. ಅವರನ್ನು ಹೇಗಾದರೂ ಮಾಡಿ ಈ ವ್ಯವಸ್ಥೆಯನ್ನು ಹೊಡೆದೋಡಿಸ್ಬೇಕು ಸಮಾಜದಿಂದ ಅಂತ ಹೇಳಿನೇ ಆ ಎಲ್ಲ ಸಮುದಾಯದವರನ್ನು ತನ್ನ ತೆಕ್ಕಿಗೆ ತೆಗೆದುಕೊಂಡು ಅವರನ್ನು ಎಲ್ಲಿ ಗಟ್ಟಿಗೊಳಿಸ್ತಾರೆ ಅಂತ ಹೇಳಂತಂದರೆ ಅಕ್ಷರ ಕ್ರಾಂತಿಯ ಮೂಲಕ ಗಟ್ಟಿಗೊಳಿಸ್ತಾರೆ. ಅವರ ಮನಸ್ಸಿನಲ್ಲಿರುವಂಥ ಭಯವನ್ನು ತೆಗೆದು ಅಕ್ಷರ ಕ್ರಾಂತಿ ಅಂತಂದರೆ ನೀನು ಮಾತಾಡಿದ್ದನ್ನು ದಾಖಲೆ ಮಾಡು, ಏನು ಬದುಕ್ತಿ ಅದನ್ನು ಬರೆ ಅಂಥೇಳಿ ವಚನಗಳನ್ನು ರಚನೆ ಮಾಡಲಿಕ್ಕೆ ಹಚ್ತಾರಲ್ಲ, ಇದು ಸಾಮಾನ್ಯ ಸಂಗತಿ ಅಲ್ಲ. ಇವತ್ತು ನಾವು ಕಾಲೇಜ್ ಮೆಟ್ಟಲನ್ನು ಏರಿ ಎಷ್ಟೇ ಅಧ್ಯಯನಶೀಲರಾದ್ರೂ ಒಂದು 4 ಲೈನ್ ಬರೀಲಿಕ್ಕೆ ನಾವು ಎಡವುತ್ತೀವಿ, ಬರೀಲಿಕ್ಕೆ ಬರಲ್ಲ. ಆದರೆ ಅಂದಿನ ಕಾಲಘಟ್ಟದ ಕಸಗುಡಿಸುವಂತಹ ಒಬ್ಬ ಮಹಿಳೆ ಸತ್ಯಕ್ಕ ಅಂತ ಅದ್ಭುತವಾದಂತಹ ವಚನಗಳನ್ನು ರಚನೆ ಮಾಡಿ ಸಮಾಜಕ್ಕೆ ಮಾರ್ಗದರ್ಶಿ ಆಗ್ತಾಳೆ. ಇವತ್ತಿಗೂ ಪ್ರಸ್ತುತ ಆಗ್ತಾಳೆ, ಮುಂದೆನೂ ಪ್ರಸ್ತುತ ಆಗಿರ್ತಾಳೆ ಅಂತ ಹೇಳಂತಂದರೆ ಅದೆಂಥ ಒಂದು ಶಕ್ತಿಯನ್ನು ಬಸವಣ್ಣನವರು ತುಂಬಿರಬೇಕು ಅಂತ ವಿಚಾರ ಮಾಡಬೇಕಾಗ್ತದೆ. ನೋಡ್ರಿ, ವಚನಗಳಿಗೆ ಬಹುಮುಖವಾದಂತಹ ಆಯಾಮಗಳಿವೆ, ಬಹುಮುಖವಾದಂತಹ ಮುಖಗಳಿವೆ. ಯಾರಿಗೆ ಹೇಗೆ ಬೇಕು ಆ ಕ್ಷೇತ್ರದಲ್ಲಿ ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅನ್ನುವಂತಹ ವಚನವೊಂದನ್ನು ಇಟ್ಕೊಂಡ್ರೆ ಅದು ಶಾಲೆಯಲ್ಲಿ ತಗೋರಿ, ಕಾನೂನಿನಲ್ಲಿ ತಗೋರಿ, ಮನೆಯಲ್ಲಿ ತಗೋರಿ, ಯಾವ ವ್ಯವಹಾರದಲ್ಲಿ ತಗೋರಿ, ಎಲ್ಲರಿಗೂ ಅದು ಅಪ್ಲೈ ಆಗ್ತದ್ರಿ. ಎದಕ್ಕೆ ಅಪ್ಲೈಡ್ ಆಗುವಂತಹ ಶಕ್ತಿ ಇರ್ತದೆ ನೋಡ್ರಿ. ಬಹುಮುಖವಾದಂತಹ ಮುಖಗಳಿರ್ತಾವಲ್ಲ, ಅದು ಜಾಗತಿಕವಾಗಿ ಬೆಲೆಯುಳ್ಳಂಥದ್ದು. ವಚನ ಸಾಹಿತ್ಯ ಇಷ್ಟ್ಯಾಕ್ರಿ ನಮಗೆ ಆಕರ್ಷಣೀಯ ಆಗ್ತದೆ, ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಹೇಳಂತಂದರೆ ಅದಕ್ಕಿರುವಂತಹ ಬಹುಮುಖವಾದಂತಹ ಆಯಾಮಗಳು, ಮುಖಗಳು ಎಲ್ಲರಿಗೂ ಸೂಕ್ತ ಆಗ್ತದ್ರಿ. ಇದು ಕೇವಲ ಲಿಂಗಾಯತರಿಗೆ ಬೇಕಾದಂಥದ್ದು, ಇದು ಕೇವಲ ಕರ್ನಾಟಕಕ್ಕೆ ಸಂಬಂಧಿಸಿದ್ದು, ಭಾರತಕ್ಕೆ ಸಂಬಂಧಿಸಿದ್ದು ಅಲ್ಲ. ಇಡೀ ಜಗತ್ತಿಗೆ ಬೇಕಾದಂತಹ ಮೌಲ್ಯಗಳೆಲ್ಲವೂ ಎಲ್ಲಿವೆ? ವಚನಗಳಲ್ಲಿವೆ. ಆ ಸಂದರ್ಭದಲ್ಲಿ ಯೋಚನೆ ಮಾಡಲಿಕ್ಕೂ ನೀನು ಅರ್ಹ ಅನ್ನುವಂತಹ ಸಂದರ್ಭದಲ್ಲಿ ಇಂತಹ ಗಟ್ಟಿ ಸಾಹಿತ್ಯವನ್ನು ಸಮಾಜದಲ್ಲಿ ಕೊಡ್ತಾರಲ್ಲ, ಅದು ಆ 9ನೇ ಶತಮಾನದಲ್ಲಿ, ಅಂದಿನ 100 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ಕೊಡ್ತಾರಲ್ಲ, ಅದು ಇಲ್ಲಿ ತನಕ ಅಲ್ಲ, ಮುಂದೆಯೂ ಪ್ರಸ್ತುತ ಆಗ್ತದ. ನಮಗಷ್ಟೇ ಅಲ್ಲ, ಎಲ್ಲಿ ತನಕ ಈ ಜಗತ್ತಿರ್ತದಲ್ಲ ಅಲ್ಲಿ ತನಕವೂ ಕೂಡ ಈ ವಚನ ಸಾಹಿತ್ಯ ಪ್ರಸ್ತುತ ಆಗೇ ಆಗ್ತದೆ. ಹಾಗಾಗಿ ಇದು ಎಲ್ಲರಿಗೂ ಬೇಕು. ಇದು ಕೇವಲ ಯಾವುದೋ ಒಂದು ಜನರಿಗೆ, ಒಂದು ವಯಸ್ಸಿನವರಿಗೆ, ಒಂದು ಜಾತಿಗೆ ಅಥವಾ ಸ್ತ್ರೀಗೆ ಪುರುಷನಿಗೆ ಏನೂ ಇಲ್ಲ. ಜಾಗತಿಕವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ವಚನಗಳು ಎಲ್ಲರಿಗೂ ಅನಿವಾರ್ಯ. ಮತ್ತು ಇನ್ನೊಂದು ವಿಷಯ ತಮ್ಮೊಂದಿಗೆ ಹಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ನಾವು ಧರ್ಮಗಳನ್ನು ನೋಡ್ತೀವಿ, ಯಾವ ಧರ್ಮ ಶ್ರೇಷ್ಠ ಕನಿಷ್ಠ ಅಂತ ಹೇಳಂತಲ್ಲ. ನಮ್ಮ ಧರ್ಮದ ಬಗ್ಗೆ ಶ್ರೇಷ್ಠತೆ ಮೂಡಬೇಕಾಗಿರುವುದು ಅನಿವಾರ್ಯ ಇದೆ. ಕ್ರಿಶ್ಚಿಯನ್ ಧರ್ಮ ಇದೆ, ಮುಸ್ಲಿಂ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಪಾರ್ಸಿ ಇದೆ, ಎಷ್ಟೆಲ್ಲ ದಾರ್ಶನಿಕರಾಗಿ ಹೋಗಿದ್ದಾರೆ. ಅವರೊಂದು ಹೊಸ ವಿನೂತನವಾದಂಥ ಧರ್ಮಗಳನ್ನು ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಆ ಧರ್ಮದಲ್ಲಿ ಎಲ್ಲೋ ಒಂದು ಕುಂದುಕೊರತೆಗಳಿವೆ. ಮತ್ತು ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾದಂತಹ ಡೀಪಾಗಿ ಹೋಗಲಿಲ್ಲ ಅಂದ್ರೂ ಮೇಲ್ಮುಖವಾಗಿ ನೋಡಬೇಕಾದ್ರೆ ಆ ಯಾವ ಧರ್ಮಗಳಲ್ಲಿಯೂ ಮಹಿಳೆಯರಿಗೆ ಮುಕ್ತ ಅವಕಾಶಗಳಿಲ್ಲ. ಮಹಿಳೆಯರಿಗೆ ಮುಕ್ತ ಅವಕಾಶ ಇಲ್ಲರಿ, ಇದು ನಾವು ಗಮನಿಸಬೇಕಾಗ್ಯದ. ಆ ಧರ್ಮದಲ್ಲಿ ಬೌದ್ಧ ಧರ್ಮ ಶ್ರೇಷ್ಠ ಧರ್ಮ ಅಂತ ಹೇಳಂತ ಅನ್ಕೋತೀವಿ ನಾವು. ಆದರೆ ಬುದ್ಧ ಕೂಡ ರಾಜಸತ್ತೆಗೆ ಹೆದರಿದ. ಅವನು ಕೂಡ ಮಹಿಳೆಗೆ ನೀನು ಧಾರ್ಮಿಕವಾಗಿ ಅಬಲಳು ಅಂತ ಹೇಳಿದ್ರು. ಅವರು ನಿನಗೆ ಸಂಪೂರ್ಣವಾದಂತಹ ನಾನು ಸ್ವಾತಂತ್ರ್ಯ ಕೊಡಲ್ಲ ಅಂಥೇಳಿ ಅವರಿಗೂ ಕೂಡ ದೂರಿಟ್ರು. ಇವತ್ತಿಗೂ ಬೌದ್ಧ ಬಿಕ್ಕುಗಳಲ್ಲಿ ಮಹಿಳೆಯರು ಕಾಣೋದಿಲ್ಲ, ಪುರುಷರೇ ಇರ್ತಾರೆ. ಆದರೆ ಬಸವಣ್ಣನವರ ಧರ್ಮದಲ್ಲಿ ಐದಕ್ಕಿ ಮಾರಯ್ಯನಿಗೆ ಲಕ್ಕಮ್ಮ ಪ್ರಶ್ನೆ ಹಾಕ್ತಾಳೆ, ಮಹಾದೇವ ಭೂಪಾಲನಿಗೆ ಮಹಾದೇವಿ ಪ್ರಶ್ನೆ ಹಾಕ್ತಾಳೆ. ಅಂತಹ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟು, ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟು, ನೀನು ವಿಚಾರವಂತಳು, ನೀನು ಪ್ರಶ್ನೆ ಎತ್ತಬಲ್ಲಳು, ನೀನು ಎತ್ತಬಹುದು ಅಂತನ್ನುವಂತಹ ಒಂದು ಧೈರ್ಯವನ್ನು ಕೊಟ್ಟಂಥವ್ರು ಯಾರಾದರೂ ಇದ್ದರೆ ಅದು ಕೇವಲ ಬಸವಣ್ಣನ ಧರ್ಮದಲ್ಲಿ ಮಾತ್ರ. ಯಾವ ಧರ್ಮದಲ್ಲಿಯೂ ಮುಕ್ತವಾದಂತಹ ಸ್ವಾತಂತ್ರ್ಯವಾಗಲಿ ಅವಕಾಶಗಳಲ್ಲಿ ಮಹಿಳೆಯರಿಗೆ ಇರಲೇ ಇಲ್ಲ. ಹಾಗಾಗಿ ಮಹಿಳೆಯರು ಭಾಳ ಕೃತಜ್ಞತಾ ಭಾವನೆಯಿಂದ ಇರಬೇಕಾಗ್ತದೆ ರೀ ಬಸವಣ್ಣನವರ ಪರವಾಗಿ. ನಾವು ಎಲ್ಲಕ್ಕಿಂತ
ದೊಡ್ಡ ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ಯಾರಿಗೆ ಅಂತಂದರೆ ಕೇವಲ ಬಸವಣ್ಣನವರಿಗೆ. ಯಾವ ದೇವರು ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲರಿ, ನಮ್ಗೆ ಕೊಟ್ಟಿದ್ದು ಯಾರು ಅಂತಂದರೆ ಬಸವಣ್ಣನವರು. ಇವತ್ತು ನಾನು ಇಲ್ಲಿ ಮಾತಾಡ್ತೀನಿ ಅಂತಂದರೆ ಅದಕ್ಕೆ ನನಗೆ ಕೊಟ್ಟಿರುವಂತಹ ಶಕ್ತಿ ಯಾವುದು ಅಂತಂದರೆ ಬಸವಣ್ಣನವರ ಧರ್ಮ. ಅದರಿಂದನೇ ನಾನು ಇಲ್ಲಿ ಮಾತಾಡ್ತೀನಿ, ಅದರಿಂದನೇ ಮುಕ್ತವಾಗಿ ಇಲ್ಲಿ ಬಂದು ಕೂತ್ಕೊಂಡಿರಿ. ನೋಡ್ರಿ, ನಮ್ಮ ಕರ್ನಾಟಕದ ಭಾಗದಲ್ಲಿ, ಅದು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಹಿಳೆಯರಿಗೆ ಮುಕ್ತ ಅವಕಾಶಗಳವ ರೀ. ಮತ್ತು ನಾವು ಉತ್ತರ ಭಾರತ ಕಡೆ ಹೋದೆವು, ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಮುಕ್ತ ಅವಕಾಶಗಳವ. ಮತ್ತು ನಾವು ಆ ಕಡೆ ದಕ್ಷಿಣ ಕರ್ನಾಟಕ ಕಡೆ ಹೋದರೆ ಮತ್ತೆ ಮಹಿಳೆಯರಿಗೆ ರಿಸ್ಟ್ರಿಕ್ಷನ್ಸ್ ಅವ. ಮತ್ತು ಉತ್ತರ ಭಾರತಕ್ಕೆ ಹೋದ್ರೆ ರಾಜಸ್ಥಾನ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಅವೆಲ್ಲ ಇದಾವೆ ನೋಡ್ರಿ. ಮತ್ತು ನಮ್ಮ ಉತ್ತರ ಪ್ರದೇಶ ಆಗಿರ್ಬೋದು, ಇಂಥ ಕಡೆ ಎಲ್ಲ ಏನಿದೆ ಅಂತಂದರೆ ಮಹಿಳೆಯರಿಗೆ ಭಾಳಷ್ಟು ಕನಿಷ್ಠವಾಗಿ ನೋಡ್ತಾರೆ ರೀ. ಇವತ್ತಿಗೂ ಅವ್ರು ಏನು ಮಾಡ್ತಾರೆ, ಗುಂಗಟ್ಟು ಹಾಕ್ಕೊಂಡೇ ಇರ್ತಾರೆ. ಯಾಕೆ ಅಂತಂತಂದರೆ ಅವರಿಗೆ ಬಸವ ಧರ್ಮದ ಪರಿಚಯ ಇಲ್ಲ. ಅಂತಹ ಒಬ್ಬ ಪ್ರವಾದಿ ಆ ಕಡೆಗೆ ಪರಿಚಯ ಆಗಿಲ್ಲ, ಹುಟ್ಟಲಿಲ್ಲ. ಬುದ್ಧ ಹುಟ್ಟಿದ ಬಿಹಾರದಲ್ಲಿ, ಆದರೆ ಅವರು ಪ್ರಚಾರಗೊಂಡಿದ್ದು ಎಲ್ಲಿ, ನೇಪಾಳಕ್ಕೆ ಹೋದರು, ಅಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಿದ್ರು, ಅಲ್ಲೇ ಅವ್ರು ಪ್ರಚಾರ ತಗೊಂಡ್ರು. ಆದರೆ ಮಹಿಳೆಗೆ ಆ ಧರ್ಮದಲ್ಲಿಯೂ ಕೂಡ ಮುಕ್ತವಾದಂಥ ಅವಕಾಶ ಇಲ್ಲದಕ್ಕಾಗಿ ಇವತ್ತಿಯೂ ಕೂಡ ಅಲ್ಲಿ ಮಹಿಳೆ 2ನೇ ದರ್ಜೆಯಲ್ಲಿಯೇ ಇದ್ದಾಳೆ. ಬಸವಣ್ಣನವರ ಪ್ರಭಾವದಿಂದಾಗಿ ಕರ್ನಾಟಕದಲ್ಲಿ, ವಿಶೇಷವಾಗಿ ನಮ್ಮ ಭಾಗದಲ್ಲಿ ಅಂತಂದರೆ ಮಹಿಳೆಯರಿಗೆ ಮುಕ್ತ ಅವಕಾಶ ಇರುವುದಕ್ಕಾಗಿ ಅವರು ಎಲ್ಲ ಸಭೆ ಸಮಾರಂಭಗಳಲ್ಲಿ ಬರ್ತಾರೆ ರೀ. ಬೇರೆ ಕಡೆ ನೋಡಿದ್ರೆ ಮಹಿಳೆಯರು ಕಡಿಮೆ ಇರ್ತಾರೆ. ಮುಕ್ತವಾಗಿ ಇಂತಹ ಸಾಮಾಜಿಕ ಕಾರ್ಯಗಳಲ್ಲಿ, ಸಮಾಜಮುಖಿಯಾದಂಥ ಧಾರ್ಮಿಕ ಕಾರ್ಯಗಳಲ್ಲಿ ಮಹಿಳೆಯರ ಕೊರತೆ ನಮಗೆ ಎದ್ದು ಕಾಣಿಸ್ತದೆ. ಹಾಗಾಗಿ ಬಸವಣ್ಣನವರ ಈ ಸ್ಥಾಪಿಸಿರುವಂತಹ ಧರ್ಮದಲ್ಲಿ ಎಲ್ಲರಿಗೂ ಏನದ ಅಂತಂದರೆ ಮುಕ್ತವಾದಂತಹ ಸ್ವಾತಂತ್ರ್ಯ ಇದೆ, ಮಾತನಾಡುವಂತಹ ಸ್ವಾತಂತ್ರ್ಯ ಇದೆ. ಹಾಗಾಗಿ ಬಸವಣ್ಣನವರು ನಮಗೆಲ್ಲರಿಗೂ ಆದ್ಯ ಪುರುಷರಾಗ್ತಾರೆ, ದೇವರಾಗ್ತಾರೆ, ಗುರು ಆಗ್ತಾರೆ, ಎಲ್ಲವೂ ಆಗ್ತಾರೆ. ಮತ್ತು ಇಲ್ಲಿ ಅಕ್ಕಮಹಾದೇವಿಯ ಮೂರ್ತಿಯನ್ನು ಕೂಡಿಸಿದ್ ನೋಡಿ ವಿಶೇಷ ಅನ್ನಿಸ್ತ್ರಿ. ಆ ಕಾಲಘಟ್ಟದಲ್ಲಿ ಅಕ್ಕ ಮಹಾದೇವಿಯ ಬದುಕು ಎಷ್ಟು ಮಟ್ಟಿಗೆ ಅವಳು ಈ ಒಂದು ಸಮಾಜದ ವಿರುದ್ಧ ಹೋಗ್ತಾಳೆ ಅಂತಂದರೆ, ಆಕೆ ಯುವತಿ, ನಮಗೆ ಇಷ್ಟೇ ವಯಸ್ಸಂತ ಹೇಳಲಿಕ್ಕಾಗಲ್ಲ, 16-18 ಎಷ್ಟಾದರೂ ಇರ್ಬೋದು. ಆದರೆ ಆ ಯುವತಿ ರಾಜನ ವಿರುದ್ಧ ಹೋಗಿ ಈ ಸಾವ ಕೆಡುವ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕು ಅಂತ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಏನಿತ್ತು ಅಂತ ಹೇಳಂತಂದರೆ, ಮಹಿಳೆ ಏನು ಹೇಳಿದ್ದ, ಮನು ಅನ್ನುವಂತಹ ಒಂದು ಬ್ರಾಹ್ಮಣವಾದಿ, ಅವ ಏನು ಹೇಳಿದ್ದ, ಮಹಿಳೆ ಹುಟ್ಟಿದಾಗ ತಂದೆಯ ಆಶ್ರಯದಲ್ಲಿರಬೇಕು, ಬೆಳೆದ ಮೇಲೆ ಗಂಡನ ಆಶ್ರಯದಲ್ಲಿರಬೇಕು, ಮುಪ್ಪಿನ ಅವಸ್ಥೆಯಲ್ಲಿ ಮಗನ ಆಶ್ರಯದಲ್ಲಿರಬೇಕು. ಅಂದ್ರೆ ಮಾತ್ರ ಆಕೆ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಆಕೆಯ ಬದುಕು ನರಕ ಯಾತ್ರೆ ಆಗಿಬಿಡ್ತದೆ, ಆಕೆ ಕೈ ಬಿಟ್ಟು ಹೋಗ್ತಾಳೆ ಅಂತನ್ನುವಂಥ ಕೀಳು ಮಟ್ಟದ ವಿಚಾರಗಳನ್ನು ಆತ ಸಮಾಜದಲ್ಲಿ ಬಿಟ್ಟಿದ್ದ. ಆದರೆ ಅಕ್ಕ ಮಹಾದೇವಿ ಏನು ಮಾಡ್ತಾಳೆ ಅಂತೇಳಂತಂದರೆ, ಈ ಸಾವ ಕೆಡುವ ಗಂಡನನ್ನು ಒಯ್ದು ಒಲೆಯೊಳಗಿಕ್ಕು ಅಂತ ಹೇಳ್ತಾಳೆ. ನನಗೆ ಗಂಡನ ಹಂಗಿಲ್ಲ, ನನಗೆ ರಾಜನ ಹಂಗೂ ಬೇಕಾಗಿಲ್ಲ, ರಾಜನ ಐಶ್ವರ್ಯವೂ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಆತ್ಮತೃಪ್ತಿ. ಚನ್ನಮಲ್ಲಿಕ ಏನೋ ರೂಪಿಲ್ಲದ ರೂಹಿಲ್ಲದ ಗಂಡನನ್ನು ನಾನು ಒಲಿದಿದ್ದೀನಿ, ಅವನನ್ನು ಅರಸಿ ಹೊರಡ್ತೀನಿ ಅಂಥೇಳಿ ಮನೆ ಬಿಟ್ಟು ಹೊರಡ್ತಾಳಲ್ಲ, ಎಂತಹ ದಿಟ್ಟ ಧೈರ್ಯ ಅವಳಲ್ಲಿ ಇರಬೇಕು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು. ಇವತ್ತು ನಾವು ಮಕ್ಕಳಿಗೆ ನೋಡಿರಿ, ಇವತ್ತಿನ ಕಾಲಘಟ್ಟದಲ್ಲಿಯೂ ಕೂಡ ಕಾಲೇಜ್ ಹೋಗಿ ಬರೋ ತನಕ ನಮಗೆ ಏನಪ್ಪ ಅಂತಂದರೆ ಮನಸ್ಸಿನಲ್ಲಿ ಮನಸ್ಸಿರೋದಿಲ್ಲ ರೀ, ಧೈರ್ಯ ಇರೋದಿಲ್ಲ. ಮಗಳು ಹೋಗಿದ್ದಾಳೆ, ಯಾವಾಗ ಬರ್ತಾಳೋ ಅಂತ. ಅಕ್ಕ ಮಹಾದೇವಿ ಶಿವಮೊಗ್ಗೆಯಿಂದ ಬಸವ ಕಲ್ಯಾಣಕ್ಕೆ ಬರಬೇಕಾದ್ರೆ 800-900 ಕಿಲೋಮೀಟ್ರ್ ಆಗ್ಬೋದು. ಅಷ್ಟು ದೂರ ಬರಬೇಕಾದ್ರೆ, ನಡ್ಕೊಂಡು ಬರಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಬಂದಿರಬೇಕು. ಅವ್ರ ತಂದೆ ತಾಯಿಯವಳನ್ನು ಹೇಗೆ ಕಳಿಸಿರ್ಬೇಕು, ಅದನ್ನೆಲ್ಲ ನಾವು ವಿಚಾರ ಮಾಡಿಕೊಂಡಾಗ ನಮ್ಮಲ್ಲಿ ಒಂದು ಧೈರ್ಯ ಬರ್ತದೆ. ಅಕ್ಕಮಹಾದೇವಿ ಒಂದು ಕಡೆ ಹೇಳ್ತಾರೆ, ಬರಬೇಕಾದ್ರೆ ಇಂಥ ವಚನಗಳವರಲ್ಲಿ ಬಂದಿರಬೇಕು. ಹೆದರದಿರು ಮನವೇ, ಬೆದರದಿರುತನವೇ, ನಿಜವನ್ನರಿತು ನಿಶ್ಚಿಂತೆಯಾಗಿರು. ಹಸಿವಾದಡೆ ಭಿಕ್ಷಾನ್ನಗಳು ಉಂಟು, ತೃಷೆಯಾದಡೆ ಕೆರೆಬಾವಿಗಳು ಉಂಟು, ಮಲಗಲು ಶಯನಕ್ಕೆ ಹಾಳು ದೇಗಲುಗಳು ಉಂಟು, ಆತ್ಮ ಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀನೆನಗುಂಟು ಅಂಥೇಳಿ ಅಕ್ಕಮಹಾದೇವಿ ಮನೆ ಬಿಟ್ಟು ಹೊರಡ್ತಾಳ. ಎಷ್ಟು ಪ್ರಾಣಿಗಳು ಅಡ್ಡ ಆಗಿರಬೇಕು, ಪ್ರಾಣಿಗಳಿಗಿಂತ ಕನಿಷ್ಠರಾದ ಮನುಷ್ಯರ ಅಡ್ಡ ಆಗಿರ್ಬೇಕು ಆಕೆಗೆ. ಏನೆಲ್ಲ ಕಷ್ಟಗಳನ್ನು ಅನುಭವಿಸಿ ಆಕೆ ತನ್ನ ಸ್ವಾತಂತ್ರ್ಯಕ್ಕಾಗಿ, ತಾನು ಬಯಸಿದ್ದನ್ನು ಪಡೆಯಲಿಕ್ಕಾಗಿ ಅವತ್ತ ಕ್ರಾಂತಿ ಹೇಳ್ತಾರಲ್ಲ, ಇಂತಹ ಕ್ರಾಂತಿ ಜಾಗತಿಕ ಮಟ್ಟದಲ್ಲಿ ನಾವು ಎಲ್ಲಿ ನೋಡಿದರೂ ಸಿಗೋದಿಲ್ಲ. ಬಸವಣ್ಣ ಈ ಒಂದು ಧರ್ಮವನ್ನು ಸ್ಥಾಪಿಸಿದ್ರು. ಈ ಧರ್ಮದಲ್ಲಿ 770 ಅಮರಗಣಗಳು ಆ ದಾರಿಯಲ್ಲಿ ನಡೆದ್ರು. ಅವರಿಗೆ
ಸಾಥ್ ಕೊಟ್ಟರು, ಅವ್ರ ಜೊತೆಯಾಗಿ ಈ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ, ಅವರಷ್ಟೇ ಶ್ರೇಷ್ಠವಾದಂತಹ ಸಿದ್ಧಾಂತಗಳನ್ನು ನಮ್ಮೊಂದಿಗೆ ಬಿಟ್ಟು ಹೋಗ್ತಾರೆ ಅಂತ ಹೇಳಂತಂದರೆ ಬಸವಣ್ಣನವರು ಸ್ಥಾಪಿಸಿದ ಈ ಧರ್ಮ ನಿಜವಾಗಿಯೂ ಬಹಳಷ್ಟು ಪರಿಪೂರ್ಣ, ಅಷ್ಟೇ ಶ್ರೇಷ್ಠ ಅನ್ನುವಂಥದ್ದನ್ನು ನಾವು ಅರ್ಥಕೊಳ್ಬೇಕಾಗಿದೆ. ಇವತ್ತು ಲಿಂಗಾಯತರು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ನಾನು ಇದೆಲ್ಲ ಅಂತ ಹೇಳಂತಂದರೆ, ಇವತ್ತೆಲ್ಲ ಲಿಂಗಾಯತರಲ್ಲಿ ಅಭಿಮಾನ್ಯ ಶೂನ್ಯರಾಗಿಬಿಟ್ಟಾರೆ. ವಿಭೂತಿ ಹಚ್ಕೋ ಅಂತಂದರೆ ಅವರಿಗೆ ಅಸಹ್ಯ ಅನಿಸ್ಬಿಡ್ತದ, ಲಿಂಗ ಧಾರಣೆ ಮಾಡ್ರಿ ಅಂತ ಹೇಳಂತಂದರೆ ಅವರಿಗೆ ಆಗೋದಿಲ್ಲ. ಯಾಕ್ರಿ ಆಗಬಾರ್ದು? ಎಲ್ಲ ಧರ್ಮದವರು ತಮ್ಮ ಧರ್ಮದ ಸೂತ್ರಗಳನ್ನು ಬಿಡ್ತಾರೇನೋ? ಬಿಡೋದಿಲ್ಲ. ಅವ್ರ ಧರ್ಮದ ಆಚರಣೆಗಳನ್ನು ಬಿಡ್ತಾರೇನೋ? ಬಿಡೋದಿಲ್ಲ. ನಾವು ಯಾಕೆ ಬಿಡ್ತೀವಿ? ಅದು ಪ್ರಶ್ನೆ ಮಾಡ್ಕೊಳ್ಬೇಕು. ನಾವು ಇಂತಹ ಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂತ ಹೇಳಂತಂದ್ರೆ ಆ ದಾರಿಯಲ್ಲಿ ನಡೆಯುವಂತಹ ಕರ್ತವ್ಯ ನಮ್ದಾಗ್ತದೆ. ಆದರೆ ನಮಗೆ ಎಲ್ಲಿ ಆ ಒಂದು ಅವಕಾಶ ಅದ ಹೇಳ್ರಿ? ಮಠಮಾನ್ಯಗಳು ಮಾಡಬೇಕಾದಂತಹ ಕೆಲಸ ಮರೆತು ಮತ್ತೇನೇನೋ ಮಾಡ್ತಾ ಇದ್ದಾರೆ. ಜನರು ದಿಕ್ಕು ತಪ್ಪೋದು ಸಹಜ ಇದೆ. ಮನುಷ್ಯರ ಗುಣ ಸ್ವಭಾವ ಎಲ್ಲಿ ಸೆಳೆತಾ ಇರ್ತದ ಅಲ್ಲಿ ಅವರು ಹೋಗೇ ಹೋಗ್ತಾರೆ. ನಾವು ಈ ನಿರಂತರವಾಗಿ ಈ ರೀತಿ ಬಸವಜ್ಯೋತಿ ಕಾರ್ಯಕ್ರಮಗಳು, ಶರಣ ಸಂಗಮ ಏನು ಮಾಡ್ತಾ ಇದ್ರಲ್ಲ, ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಬೇಕು ಸಮಾಜದಲ್ಲಿ. ಅಂದರೆ ಆ ಒಂದು ಏನು ಇದು ಇದೆಯಲ್ಲ ಅದನ್ನು ಕಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನಾಗಿದೆ ಅಂತಂದರೆ ಲಿಂಗಾಯತರು ತಮ್ಮ ಧರ್ಮದ ಒಂದು ಸೂತ್ರವನ್ನು ಕಳಿಸ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಒಂದು ಮನವಿಯನ್ನು ಏನು ಮಾಡ್ತೀನಿ ಅಂತಂದರೆ, ಲಿಂಗಾಯತ ಧರ್ಮದ ಶ್ರೇಷ್ಠತೆಯನ್ನು ನಾವು ಅರ್ಥಕೊಳ್ಬೇಕಾಗಿದೆ. ವಿಭೂತಿ ಧರಿಸುವುದರ ಹಿಂದೆ ವೈಜ್ಞಾನಿಕತೆ ಇದೆ, ಲಿಂಗ ಧಾರಣೆ ಮಾಡುವುದರ ಹಿಂದೆ ಒಂದು ವೈಜ್ಞಾನಿಕತೆ ಇದೆ, ರುದ್ರಾಕ್ಷಿ ಧಾರಣೆ ಮಾಡುವುದರ ಹಿಂದೆಯೂ ವೈಜ್ಞಾನಿಕತೆ ಇದೆ. ಶಿವಯೋಗ ಸಾಧನೆ ಎಲ್ಲ ಯೋಗ ಸಿದ್ಧಿಗಳಿಗಿಂತ ಶ್ರೇಷ್ಠವಾದಂಥದ್ದನ್ನು ಅನ್ನುವಂಥ ಅಭಿಮಾನ ನಮ್ಮಲ್ಲಿ ಬರಬೇಕಾಗಿದೆ. ಆದರೆ ನಾವು ಇವತ್ತು ಯಾವ್ಯಾವೋ ಯೋಗಗಳು ಹೊಂಟವ್ರಿ, ಯಾರ್ಯಾರೋ ತರ್ಲತ್ತಾರ, ನೆನೋ ಮಾಡ್ಲತ್ತಾರ, ಇಷ್ಟು ಜಲ್ದಿ ಮರುಳಾಗ್ತೇವ್ರಿ ನಾವು, ಅದಕ್ಕೆ ಒಗ್ಕೊಂಡು ಹೋಗ್ಬಿಡ್ತೇವೆ. ಲಿಂಗ ಕೊಟ್ಟಾರಲ್ಲ, ಲಿಂಗಕ್ಕೂ ವೈಜ್ಞಾನಿಕ ಅರ್ಥ ಅದ ಅಂತ ಇದನ್ನು ತಿಳಿಸುವಂತಹ ಪ್ರಯತ್ನ ಈ ಸಮಾಜದ ಮುಖಂಡರಲ್ಲಾಗಬೇಕು, ಸ್ವಾಮೀಜಿಗಳಲ್ಲಿ ಬರಬೇಕು. ತಿಳಿದುಕೊಳ್ಳುವಂತಹ ಒಂದು ಮನಸ್ಥಿತಿ ಉಳಿದವರಲ್ಲಿ ಬರಬೇಕು. ಅದು ಆಗ್ತಾ ಇಲ್ಲ. ಹಾಗಾಗಿ ನಾವು ಎತ್ತೆತ್ತೋ ಹೋಗ್ತಾ ಇದ್ದೀವಿ. ಅದು ಸಹಜ ಅದ. ಹಿಂಗೆ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಎಲ್ಲ ಬಾಂಧವರು ಕುತ್ಕೊಂಡು ಒಂದು ಕಡೆ ಕುತ್ಕೊಂಡು ಚರ್ಚೆ ಆಗಬೇಕಾಗಿದೆ. ಅದು ಈ ಸಮಾಜದಲ್ಲಿ ಬರಬೇಕಾಗಿದೆ. ಅದನ್ನು ನಿಜವಾಗಿಯೂ ಭಾಳ ನಂಗೆ ಇದು ನೋಡಿ ಖುಷಿ ಆಯ್ತು ರೀ. ನಮ್ಮ ಬೀದರ್ನಲ್ಲಿ ಈ ಪರಂಪರೆ ಇಲ್ಲ. ಬಸವ ಕಲ್ಯಾಣ ಅಂತಂದರೆ ಬೀದರ್ ಡಿಸ್ಟಿಕ್ ಅಂದರೆ ಅದು ಕಲ್ಯಾಣ ನಾಡು, ಕಲ್ಯಾಣರು ನಡೆದಾಡಿರುವಂತಹ ನಾಡು ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊತಾರೆ ಎಲ್ಲ ಕಡೆ ಹೋದರೆ. ಆದರೆ ಈ ಆಚರಣೆಗಳು ನಿಜವಾಗಿಯೂ ಅಲ್ಲಿಲ್ಲ. ಈ ಪ್ರಭಾವ ನಿಮ್ಮಲ್ಲಿದೆ ಅಂಥೇಳಿ ನಿಮ್ಮ ಮುಂದೆ ಮಕ್ಕಳು ಕೂಡ ಈ ಪ್ರಭಾವದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಅಟ್ರಾಕ್ಟ್ ಆಗಿಬಿಡ್ತಾರೆ. ಅವರು ನೀವು ಹೇಳಾರ್ದೇ ಇದ್ರೂ ಆ ಪರಂಪರೆ ಬಂದುಬಿಡ್ತದೆ, ಆ ಪ್ರಭಾವ ಬಂದುಬಿಡ್ತದೆ. ಆದರೆ ಅದು ನಾವು ಮಾಡಲೇ ಇಲ್ಲ ಅಂತಂದರೆ ಏನು ಬರ್ಲಿಕ್ಕೆ ಸಾಧ್ಯ ಇದೆ ಹೇಳ್ರಿ? ಹಿರುಗಳಾದಂಥವ್ರು, ಮನೆಯ ಹಿರಿಯರಾದಂಥವ್ರು, ಸಮಾಜದ ಹಿರಿಯರಾದಂಥವ್ರು, ಮುಖಂಡರಾದಂಥವ್ರು ಕರ್ತವ್ಯ ಏನಿರ್ತದೆ ಅಂದರೆ ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸುವಂಥದ್ದು ಇರ್ತದೆ. ಆದರೆ ಅದನ್ನು ಮಾಡಲಿಲ್ಲ ಅಂತ ಹೇಳಂತಂದರೆ ಸಹಜವಾಗಿ ಏನಾಗ್ಬಿಡ್ತದ, ಆ ಪ್ರಭಾವ ಇರೋದಿಲ್ಲ, ನಾಶ ಆಗಿಬಿಡ್ತಾ. ಆ ಸಂಸ್ಕೃತಿ ಆಗಿರ್ಬೋದು, ಆ ಧರ್ಮಗಳಾಗಿರ್ಬೋದು, ಅವು ನಾಶ ಆಗಿ ಹೋಗ್ತಾವೆ. ಸಮಾಜದಲ್ಲಿ ಎಷ್ಟೋ ಧರ್ಮಗಳು ನಾಶ ಆಗಿ ಹೋಗಿ ಅವ್ರು ಯಾಕಂತಂದರೆ ಆಚರಣೆ ಇಲ್ಲದಕ್ಕಾಗಿ, ಅಭಿಮಾನ ಇಲ್ಲದಕ್ಕಾಗಿ. ಆದರೆ ಬಸವಣ್ಣನವರು ನಾಶ ಆಗೋದಿಲ್ಲ ಬಿಡ್ರಿ. ಯಾಕಂದರೆ ಬಸವಣ್ಣನವರಿಗೆ ಲಿಂಗಾಯತರು ಬೆಳೆಸ್ಬೇಕಾಗಿಲ್ಲ. ಬಸವಣ್ಣನವರು ಎಷ್ಟು ಶಕ್ತಿ ಅಂದರೆ ಅವ್ರು ತಾನೇ ಎಲ್ಲಿ ಬೇಕಲ್ಲಿ ಬೆಳೀತಾರೆ. ಹೋಗಿ ಲಂಡನ್ನಲ್ಲಿ ಮೂರ್ತಿ ಕೂಡಬೇಕಾದ್ರೆ ಸುಮ್ಮನದ ಏನು ಹೇಳ್ರಿ? ಅವ್ರ ಶ್ರೇಷ್ಠತೆ ಎಷ್ಟಿದ್ದಿರಬೇಕು ಅನ್ನುವಂಥದ್ದನ್ನು ನಾವು ಅರ್ಥಕೊಳ್ಬೇಕಾಗಿದೆ. ಅದಕ್ಕಾಗಿ ಬಸವಣ್ಣ ನಮ್ಮ ಸಮಾಜದಿಂದ ಹೊರ ಹೋಗುವ ಮೊದಲು ನಾವು ಅದನ್ನು ನಾವೇ ರೀ ನಿಜವಾದ ವಾರಸುದಾರರು ಅನ್ನುವಂಥದ್ದನ್ನು ನಾವು ತೋರಿಸ್ಬೇಕಾಗ್ಯದ. ಇಲ್ಲ ಬೇರೆಯವರು ಈ ಧರ್ಮವನ್ನು ತೊಗೊಂಡು ಹೋಗ್ಬಿಡ್ತಾರೆ ರೀ. ಅದಂತೂ ನಿಜವಾದಂತಹ ಮಾತು. ಅದಕ್ಕಾಗಿ ನಮ್ಮ ಮಕ್ಕಳಲ್ಲಿ ಈ ಎಲ್ಲ ಹಿರುಗಳು ಕುಂತಾರ, ನಾವು ಅವ್ರ ಮುಂದೆ ಏನು ಮಾತಾಡುವಾಗಿಲ್ಲ. ಆದ್ರೂ ಏನಪ್ಪ ಅಂತಂದರೆ ಹಿರಿಯರ ಅವ್ರು ಹೇಳಿದ್ರು, ನಮ್ಮ ಹಿರಿಯರ ಪರಂಪರೆಯನ್ನು ನಾವು ಅವ್ರು ಹೇಳಿದ್ರು, ಅವರು ಆಜ್ಞೆ ಮಾಡಿದಂತೆ ನಾವು ಇದನ್ನು ಉಳಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಮತ್ತೆ ನೀವು ಆಜ್ಞೆ ಮಾಡಬೇಕಾಗ್ಯದ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ, ನೀವು ಇದನ್ನು ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ರಿ. ಯಾಕಂತಂದರೆ ಇದು ಪರಂಪರೆ ಯಾರ ಒಬ್ಬರ ಏಳಿಗೆಗಾಗಲ್ಲ, ನನ್ನ ಏಳಿಗೆಗಾಗಿ ಅಂತನ್ನುವಂಥದ್ದನ್ನು ತೋರಿಸ್ಕೊಡ್ಬೇಕಾಗಿದೆ. ನಾನು ಶುದ್ಧ ಆಗ್ತೀನಿ, ಸಮಾಜವು ಶುದ್ಧ ಆಗ್ತದೆ. ನನ್ನ ಶ್ರೇಷ್ಠತೆಯು ಹೆಚ್ಚಾಗ್ತದೆ, ಸಮಾಜದ ಶ್ರೇಷ್ಠತೆಯು ಹೆಚ್ಚಾಗ್ತದೆ. ನನ್ನ ವ್ಯಕ್ತಿತ್ವ ವಿಕಸನ ಆಗ್ತದೆ, ಸಮಾಜದ ವ್ಯಕ್ತಿತ್ವವು ವಿಕಸನ ಆಗ್ತದೆ ಅನ್ನುವಂಥ ಭಾವನೆಯನ್ನು ಮೂಡಿಸ್ಬೇಕಾಗಿದೆ. ಇವತ್ತೆಲ್ಲ ಮಕ್ಕಳಲ್ಲಿ ಸಂಸ್ಕಾರದ ಕೊರತೆ ಆಗಿದೆ ರೀ. ಯಾಕೆ ಅಂತ ಹೇಳಂತಂದರೆ ಅವರಿಗೆ ಒಂದು ರೀತಿ ಮಕ್ಕಳು ಇವತ್ತು ಹ್ಯಾಂಗೆ ಆಗ್ತಾ ಇದ್ದಾರೆ ಅಂದರೆ ನಾಸ್ತಿಕರಾಗ್ತಾ ಇದ್ದಾರೆ. ಈ ಕಡೆ ದೇವರ ಭಯನೂ ಇಲ್ಲ ಅಥವಾ ಧರ್ಮದ ಭಯನೂ ಇಲ್ಲ.
ಲಿಂಗಾಯತರ ಮಕ್ಕಳಿಗೆ ಸ್ವತಃ ಗೊತ್ತಿಲ್ಲ ನಾನು ಯಾವ ಧರ್ಮದಲ್ಲಿ ಹುಟ್ಟಿದ್ದೀನಿ, ನನ್ನ ಧರ್ಮಗುರು ಯಾರು ಅಂಥೇಳಿ. ನಿಮ್ಮ ಮಕ್ಕಳಿಗೂ ಇಲ್ಲಿ ಎಲ್ಲರೂ ಪರ್ಫೆಕ್ಟ್ ಇದ್ರಿ, ಆದರೆ ಸಹಜವಾಗಿ ನಮ್ಮ ಮಕ್ಕಳಿಗೆ ಹೋಗಿ ನಾವು ಮನ್ಯಾಗ ಕೇಳಿದ್ರಿ ಅಂತ ಹೇಳಿದ್ರೆ ಹೇಳ್ತಾರೆ ಏನು ಹೇಳ್ರಿ? ಬೇರೆ ಸಮುದಾಯದವ್ರಿಗೆ ಹೋಗಿ ಕೇಳ್ರಿ, ನೀವು ಬೇರೆ ಧರ್ಮದವ್ರಿಗೆ ಹೋಗಿ ಕೇಳ್ರಿ ಅವರ ಧರ್ಮದ ಗುರು ಯಾರು ಅಂತಂದರೆ ಸ್ಪಷ್ಟವಾಗಿ ಹುಟ್ಟಲೇನೆ ಬರ್ತದೆ ಅವರಿಗೆ. ಅವ್ರು ಹುಟ್ಟಿದಂದಿನಿಂದ ಅವ್ರಿಗೆ ಗೊತ್ತಿರ್ತದ ನಮ್ಮ ಗುರು ಯಾರು ಅಂಥೇಳಿ. ಆದರೆ ಲಿಂಗಾಯತರಲ್ಲಿ ಅದು ಕಾಣೋದಿಲ್ಲ. ಧರ್ಮಗುರು ಅಂತ ಹೇಳಿದ್ರೆ ಮನೆ ದೇವ್ರು ಹೇಳ್ತಾರೆ ನೋಡ್ರಿ, ಬೇಕಾರೆ ನಿಮ್ಮ ಮನೆ ದೇವ್ರು ಯಾರು ಅಂತ ಹೇಳಂದ್ರೆ ಪಟ್ ಅಂತ ಹೇಳಿ ಹೇಳ್ತಾರೆ, ಎಲ್ಲರಿಗೂ ಗೊತ್ತಿರ್ತದೆ ಅದು. ಯಾಕೆ ಹಿಂಗಾಗ್ಲತ್ತದ? ಲಿಂಗಾಯತರಲ್ಲಿ ಇಷ್ಟೆಲ್ಲ ಬೆಣ್ಣೆ ಕೈಯಾಗಿ ಹಿಡ್ಕೊಂಡು ತುಪ್ಪಕ್ಕಾಗಿ ನಾವು ಓಡಾಡ್ತೇವೆ ಅಂತಂದ್ರೆ ಎಂಥ ನತದೃಷ್ಟರು ಇದ್ದಿರಬಹುದು ನಾವು ಅಂತ. ಯಾವ ದೇವ್ರಿಗೆ ಹೋಗಿ ತಲೆ ಹೊಡಿತೀರಿ ಹೇಳ್ರಿ? ನೀವು ಹೊಡಿತಿರಲ್ಲೋ ಗೊತ್ತಿಲ್ಲ, ನೀವು ನಿರಂತರವಾಗಿ ನಿಮ್ಗೆ ಅಪ್ಡೇಟ್ ಆಗ್ಲತ್ತೀರಿ ನೀವು ಒಳ್ಳೆಯವ್ರಿ. ಆದರೆ ನಾನು ನೋಡಿರುವಂತಹ ಅನೇಕ ಮಹಿಳೆಯರು ಲಿಂಗಾಯತರಲ್ಲಿ ನಿಜವಾಗಿಯೂ ಎಷ್ಟು ಅಭಿಮಾನ್ಯ ಶೂನ್ಯರ ಅಂದ್ರೆ, ಯಾವುದೇ ಒಂದು ಹೊಸ ಪೂಜೆ ಬರಲಿ ಇಂಪ್ಲಿಮೆಂಟ್ ಮಾಡೋರಂದ್ರೆ ಲಿಂಗಾಯತ ಮಹಿಳೆಯರು ಫಸ್ಟ್ ಅದು ಅಪ್ಡೇಟ್ ಮಾಡ್ತಾರ್ರಿ. ಗೃಹ ಪ್ರವೇಶಗಳವ ನೋಡ್ರಿ, ಹಿಂದಕ್ಕೆ ರುದ್ರ ಪೂಜೆ ಅನ್ನುವಂಥದ್ದು ಅದು ಶೈವ ಧರ್ಮದ ಒಂದು ಪರಂಪರೆ ಇತ್ತು. ಆದರೆ ಇವತ್ತೇನಾಗಿದೆ, ಪುರೋಹಿತ ಧರ್ಮಕ್ಕೆ ಬಂದು ನಿಂತಿದ್ದೇವ್ರಿ. ಎಷ್ಟು ದುರಂತದ ನೋಡ್ರಿ. ಬಸವಣ್ಣ ಹೋರಾಟ ಮಾಡಿದ್ದೇ ಪುರೋಹಿತ ಶಾಹಿಗಳ ವಿರುದ್ಧ. ಇವತ್ತು ನಾವೇ ಸ್ಥಾಪನೆ ಮಾಡ್ಲತ್ತಿದ್ದೇವೆ ಅದು. ನಮ್ಮ ಲಿಂಗಾಯತರು ಏನು ಮಾಡ್ತಾರ, ಮನ್ಯಾಗ ಹೋದ್ರೂ ಸಾಕು ಆ ಮೂರ್ತಿಗಳು ನಾವು ಹೆದ್ರು ಓಡಿ ಬರ್ಬೇಕು ರೀ, ನಮ್ಮನ್ನ ಮಾಡಿರ್ತಾರೆ ಮನ್ಯಾಗ. ನಿಮ್ಮ ಜೈರಾಬಾದಲ್ಲಿ ಅದನೋ ಇಲ್ಲೋ ಗೊತ್ತಿಲ್ಲ, ಬೀದರ್ನಲ್ಲಂತೂ ಒಬ್ಬರಿಗಿಂತ ಒಬ್ಬರು ಅಲಂಕಾರ ಮಾಡ್ಲತ್ತಾರೆ. ಮನ್ಯಾಗ ಹೋದ್ರೆ ಸಾಕು ಆ ರೂಮ್ನಾಗ ಕೂಡ್ಲಾಕ ಜಾಗ ಇರಲ್ಲ, ಅಷ್ಟು ಅಲಂಕಾರ, ಅಷ್ಟು ಥೆಂಬಿಗಳು ಬೆಳಗ್ಗನ ಅವ್ರು ಹಿಂದಿರ್ಬೇಕು ನಾವು. ಆ ಮೂರ್ತಿಗಳು ರೆಡಿ ಮಾಡ್ತಾರೆ. ಏನು ಗೊಂಬೆ ಆಟ ಅದ ಹೇಳ್ರಿ? ಅದ್ರ ಹಿಂದೆ ಏನಾದರೂ ವೈಚಾರಿಕತೆ ಅದನ, ವೈಜ್ಞಾನಿಕತೆ ಅದನ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮನುಷ್ಯರಿದ್ದೇವಲ್ಲ ನಾವು ನಮಗೆ ವಿಚಾರ ಮಾಡುವಂತಹ ಶಕ್ತಿ ದೇವ್ರು ಕೊಟ್ಟಾನ ಅಂತಂದ್ರೆ ಅದನ್ನು ಸ್ವಲ್ಪ ಬಳಸ್ಕೊಳ್ಬೇಕು. ಪೂಜಾರಿ ಬರ್ತಾನ, ಪ್ಯಾಕೇಜ್ ಅಂತ್ರಿ ಪೂಜಾರಿಗಳದು 50,000 1 ಲಕ್ಷ. ದೇವ್ರಿಗೆ ಎಲ್ಲಾದರೂ ಭಕ್ತಿ ಸಮರ್ಪಣೆ ಮಾಡಲಿಕ್ಕೆ ದುಡ್ಡು ಬೇಕೇನೋ? ನಿನ್ನ ನಡುವೆ ಇನ್ನೊಬ್ಬ ಬೇಕೇನೋ? ಹಾಗೇನೋ ಪೂಜಾರಿ ಹಂಗೆ ಬೇಕೇನೋ? ನಿನ್ನ ನಡುವೆ ನೇರ ಸಂಬಂಧ ಇದೆ. ನನ್ನ ಭಕ್ತಿ ನಾನು ಅರ್ಪಿಸ್ತೀನಿ, ನೀನು ಸ್ವೀಕಾರ ಮಾಡ್ತೀನಿ. ಅದು ಬಿಟ್ಟು ನಾವೆಲ್ಲ ಎಷ್ಟು ರೊಕ್ಕ ಕೊಡ್ತೇವೋ ಅಷ್ಟು ಪೂಜೆ ಶ್ರೇಷ್ಠ ಆಗಿಬಿಡ್ತದೆ. ಅವ ಏನು ಮಂತ್ರ ಓದ್ತಾನಂತೇಳಿ ನಿಜವಾಗಿ ಹೇಳ್ರಿ, ಯಾರಿಗಾದರೂ ಅರ್ಥ ಆಗ್ಯದೇನೋ? ವಚನಗಳು ಹೇಳ್ರಿ, ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅದರಲ್ಲಿ ವೈಚಾರಿಕತೆಯೂ ಇದೆ, ವೈಜ್ಞಾನಿಕತೆಯೂ ಇದೆ, ಮತ್ತು ವ್ಯಕ್ತಿತ್ವ ವಿಕಾಸ ಮಾಡಿಕೊಳ್ಳುವಂತಹ ಒಂದು ನೆಲೆಗಳಿವೆ. ಆದರೆ ಯಾವ ಪೂಜಾರಿ ಮಾಡುವಂತಹ ಪೂಜೆಗಳಲ್ಲಿಯೂ ಅದು ಸಿಗೋದಿಲ್ಲ. ನಮಗೆ ಸಂಸ್ಕೃತ ಭಾಷೆ ಬ್ಯಾಡ್ರಿ, ನಮ್ಮ ಭಾಷೆನೇ ಬೇಕು ನಮಗೆ. ಸಂಸ್ಕೃತ ಗೊತ್ತಿಲ್ಲದಂತಹ ಭಾಷೆಯಲ್ಲಿ ನಾವು ಯಾವ ಪೂಜಾರಿಗೆ ಒಪ್ಕೊಳ್ಬೇಕಾ, ಏನು ದೇವರು ನಮಗೆ ಒಪ್ಕೊಳ್ಬೇಕು ಅದು ಗೊತ್ತಾಗಲ್ಲ ನನಗೆ. ಪೂಜಾರಿ ಪೂಜೆ ಮಾಡ್ತಾನೆ, ದೇವ್ರೇನ ಅವ ಮಂತ್ರ ಉಚ್ಚಾರಣೆ ಮಾಡ್ತಾನೆ ಅಂತ ಹೇಳಂತ ಅವನಿಗೆ ಒಪ್ಕೋಬೇಕಾ, ಮಾಡಿಸ್ಲತ್ತಿದವ್ರಿಗೆ ಒಪ್ಕೋಬೇಕು? ಸ್ವಲ್ಪ ವಿಚಾರ ಮಾಡಬೇಕು. ಪೂಜೆ ಅದಕ್ಕೆ ಬಸವಣ್ಣನವರು ಏನು ಮಾಡಿದ್ರು, ದೇವಾಲಯ ಸಂಸ್ಕೃತಿಯನ್ನು ಹೊಡೆದೋಡಿಸಿ ದೇಹಾಲಯ ಸಂಸ್ಕೃತಿಯನ್ನು ತಂದರು. ಅಂಗದ ಮೇಲೆ ಲಿಂಗ ಕೊಟ್ಟರು. ನೀನು ಇನ್ನೊಂದಕ್ಕೆ ಹೋಗಿ ತಲೆ ಬಾಗಬೇಡ, ಅಲ್ಲೇ ಅದ ದೇವರು, ಇದು ನಿನ್ನ ಮಾರ್ಗ ಅದ, ಇದು ಒಂದು ನಿನಗೆ ಸಾಧನ ಅದ, ಇದ್ರ ಮೂಲಕ ನೀನು ಅರಿವನ್ನು ಜಾಗೃತಿ ಮಾಡ್ಕೋ, ದೇವರನ್ನು ಕಾಣು ಅಂಥೇಳಿ ಲಿಂಗವನ್ನು ಕೊಟ್ಟರು. ವಿನಃ ದೇವ್ರ ಗುಡಿಯನ್ನು ಹೊಡೆದೋಡಿಸಿದ್ರು. ದೇವಾಲಯ ಪದ್ಧತಿಯನ್ನು ಬೇಡ ಅಂದರು. ಯಾಕಂದರೆ ಅಲ್ಲಿ ಶೋಷಣೆ ಆಗ್ತದೆ. ನಿನ್ನ ನಡುವೆ ಅಲ್ಲಿ ಪೂಜಾರಿ ಬಂದು ಕೊಡ್ತಾನೆ, ಅವ ಬೇಡಿದ್ದನ್ನು ನೀನು ಕೊಡಬೇಕು, ಶೋಷಣೆ ಮಾಡ್ತಾನೆ, ಇದು ಪೂಜೆ ಆಗಲ್ಲ. ಇವತ್ತು ನೋಡ್ರಿ, ಹಿಂದಕ್ಕೆಲ್ಲ ಮದಿಗಳು ಈ ಏನಂತಾರ ಶೂನ್ಯ ತಿಂಗಳು, ಅಧಿಕ ಮಾಸ ಇಂಥ ಕಡೆ ಎಲ್ಲ ಆಗ್ತಿದ್ದಿಲ್ಲರಿ. ಇವಾಗ ಇಲ್ರಿ, ಇದು ಒಂದು ಪೂಜೆ ಮಾಡಿರಿ, ಇದು ಇದಕ್ಕೆ ಇಷ್ಟು ಫೀಸ್ ಆಗ್ತದ, ನಡೀತದ್ರಿ. ಅವ್ರು ಹೇಳಿದಾಗ ನಾವು ಕೇಳ್ತೇವ್ರಿ, ಎಂತಹ ಹೆಡ್ಡತನ ಇದ್ದಿರ್ಬೋದು ನಮ್ಮಲ್ಲಿ ಅಂತ ಸ್ವಲ್ಪ ವಿಚಾರ ಮಾಡ್ಬೇಕು. ಅವ ಯಾಕೆ ಹೇಳತ್ತಾನ, ಅವನು ಏನಿದೆ ಇದರಿಂದ? ಫ್ರೀ ಮಾಡನ್ರಿ. ಅವ ಸಮಾಜ ಸೇವೆ ಮಾಡ್ಲತ್ತಾನಲ್ಲ, ಶ್ರೇಷ್ಠ ಕೆಲಸ ಮಾಡ್ಲತ್ತಾನಲ್ಲವ, ದೇವರನ್ನ ಪೂಜೆ ಮಾಡುವಂತಹ ಶ್ರೇಷ್ಠ ಕೆಲಸ ಇದೆಯಲ್ಲ, ಫ್ರೀ ಮಾಡನ್ರಿ. ಮಾಡಲ್ರಿ ಅವಂದು ಎಲ್ಲ ಏನಂದ್ರೆ ಪ್ಯಾಕೇಜ್ಗಳವ, ಅವನದು ಡಿಮ್ಯಾಂಡ್ ಅದ, ಇಷ್ಟು ಕೊಟ್ಟರೆ ಮಾಡ್ತಾನೆ, ಇಲ್ಲಾಂದ್ರೆ ಮಾಡೋದಿಲ್ಲ. ಮತ್ತು ಅವ ಹೇಳಿದ್ದೆಲ್ಲ ಕೊಡ್ತೇವ್ರಿ ನಾವು. ಒಬ್ರು ಬಂದ್ರೆ, ಭಿಕ್ಷುಕರು ಬಂದ್ರೆ, ಹಸಿದವ್ ಬಂದ್ರೆ 10 ಸಲ ಯೋಚನೆ ಮಾಡ್ತೇವೆ ಒಂದು ಹೊತ್ತಿನ ಊಟ ಕೊಡಬೇಕಾದ್ರೆ. 1 ರೊಟ್ಟಿ ಕೊಡಲೆ, 2 ರೊಟ್ಟಿ ಕೊಡಲೆ, ಇಷ್ಟು ಅನ್ನ ಕೊಡಲೆ, ಅಷ್ಟು ಅನ್ನ ಕೊಡಲೆ ಅಂತ. ಆದರೆ ಪೂಜಾರಿ ಬೇಡಿದ್ದೆಲ್ಲ ಕೊಡ್ತೇವೆ, ಕೊಡಲ್ಲ. ಹೆದರಿಕೆ ಅನ್ನುವಂಥದ್ದು ಹೆಂಗದ ರೀ ನಮ್ಮಲ್ಲಿ, ಹೆಂಗೆ ಬಿತ್ಯಾರ ಅಂತಂದ್ರೆ ನಾವು ಇಷ್ಟು ಹೆದರ್ತೇವ್ರಿ ದೇವ್ರಿಗೆ. ದೇವ್ರು ಹೆದರ್ಸೋದಿಲ್ಲ ರೀ ಯಾವತ್ತು, ಅದನ್ನು ಅರ್ಥ ಮಾಡ್ಕೋಬೇಕು. ದೇವ್ರು ಯಾವತ್ತು ಏನು ಮಾಡ್ತಾನೆ,
ಹುಟ್ಸ್ಯಾನ ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಯಾವತ್ತರ ಆ ರೀತಿ ಮಲ್ತಾಯಿ ಧೋರಣೆ ಮಾಡ್ತೇವೇನೋ? ಮಾಡೋದಿಲ್ಲ. ದೇವರು ಮಾಡೋದಿಲ್ಲ. ನಮ್ದು ಎಲ್ಲವೂ ಇರ್ತಾವ್ರಿ. ಏನಂತಂದ್ರೆ ಕಷ್ಟ ಸುಖಗಳು ಜೀವನದ ಅವಿಭಾಜ್ಯ ಅಂಗ. ಇದಕ್ಕೆ ದೇವ್ರಿಗೆ ನಾವು ಹೊಣೆಗಾರ ಮಾಡೋಕೆ ಹಂಗಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ದೇವರಿಗೆ ನಾವು ಒಲಿಸ್ಕೊಳ್ಳಿಕ್ಕೆ ನನಗೆ ಸುಖನೇ ಕೊಡು ಅಂಥೇಳಿ ಅಂತ ಅನ್ಲಿಕ್ಕೆ ನಾವು ಏನೇನೋ ಪೂಜೆಗಳನ್ನು ಮಾಡ್ತೇವೆ. ನಾವು ಏನು ಮಾಡಿದ್ರೆ ದೇವರನ್ನು ನಾವು ಖುಷಿ ಮಾಡ್ಲಿಕ್ಕೆ ಸಾಧ್ಯದ ಹೇಳ್ರಿ? ಅವ್ರಿಗೆ ಸಂತೃಪ್ತ ಪಡಿಸ್ಲಿಕ್ಕೆ ಸಾಧ್ಯದ ಏನೋ? ಈ ನಿಸರ್ಗದಲ್ಲಿರುವಂಥದ್ದೆಲ್ಲವೂ ಕೊಟ್ಟಿರುವಂಥವ್ನು ಯಾರು ಅಂತಂದರೆ ದೇವರು. ಏನಾರ ಮಾಡ್ಲಿಕ್ಕೆ ಒಂದು ಹೂವು ರೆಡಿ ಮಾಡ್ಲಿಕ್ಕೆ, ಒಂದು ಹೂವು, ಒಂದು ಮೊಗ್ಗು, ಮಣ್ಣಿನ ಒಂದು ಕಣ ನಾವು ರೆಡಿ ಮಾಡ್ಲಿಕ್ಕೆ ಸಾಧ್ಯದ ಏನು? ಮನುಷ್ಯರು ಸಾಧ್ಯನೇ ಇಲ್ಲ. ಆದರೆ ನಾವು ಟೆಂಗ್ ಹೊಡಿತೇವ್ರಿ. ನನ್ನ ಮಗ ಹಿಂಗೆ ಪಾಸ್ ಆದ್ರೆ 101 ಟೆಂಗ್ ಹೊಡಿತೆ. ದೇವ್ರಿಗೆ ಟೆಂಗು ಕಡಿಮೆ ಬಿದ್ದಾವೇನೋ? ಸೃಷ್ಟಿಕರ್ತನೇ ಅವನೇ ಸೃಷ್ಟಿ ಮಾಡಿರುವಂಥದ್ದನ್ನು ನಾವು ಲಂಚ ಕೊಡ್ಲಿಕ್ಕೆ ಹ್ಯಾಂಗೆ ಸಾಧ್ಯ ಹೇಳ್ರಿ? ಅದನ್ನು ದೇವ್ರು ಒಪ್ಕೊಳ್ತಾನೇನೋ? ಇದೆಲ್ಲವೂ ನಾವು ವಿಚಾರ ಮಾಡಬೇಕು. ವಿಚಾರ ಮಾಡಿ ಹೆಜ್ಜೆ ಇಡಬೇಕಾಗಿರುವಂಥ ಕರ್ತವ್ಯ ನೋಡ್ರಿ. ಏನೂ ನಮಗಿಲ್ಲ, ನಮ್ಗೆ ಹಿಂದೆ ಹೇಳೋರೇ ಇಲ್ಲ, ನಮ್ಗೆ ಯಾವುದೇ ಒಂದು ಧರ್ಮ ಗ್ರಂಥಗಳಿಲ್ಲ, ಧರ್ಮಗುರು ಇಲ್ಲ ಅಂತಂದರೆ ನಾವು ಅಡ್ಡದಿಡ್ಡಿಗೆ ಹೋಗ್ಬೋದು. ಆದರೆ ನಮ್ಗೆ ಇಷ್ಟು ಶ್ರೇಷ್ಠ ಧರ್ಮ ಇದೆ ಕೈಯಲ್ಲಿ, ಇಷ್ಟು ಶ್ರೇಷ್ಠವಾದಂತಹ ಒಂದು ಪರಂಪರೆ ಇದೆ, ಇಂತಹ ಒಂದು ಕ್ರಾಂತಿಯಾಗಿ ಹೋಗಿರುವಂತಹ ಒಂದು ಪರಂಪರೆ ಇದೆ. ಅದನ್ನು ನಾವು ಅರ್ಥಕೊಳ್ಬೇಕಾಗಿದೆ ಮತ್ತು ಅರಿವು ಮಾಡಿಸುವಂತಹ ಪ್ರಯತ್ನವೂ ನಮ್ಮಿಂದ ಆಗಬೇಕಾಗಿದೆ. ಇವತ್ತು ಯಾರಿಗೆ ದೂಷಣೆ ಮಾಡಬೇಕು ಅಂಥೇಳಿಲ್ಲ, ಧರ್ಮದ ವಾರಸುದಾರರು, ಧರ್ಮ ಪ್ರಚಾರಕರು ಅಂಥೇಳಂತ ಅನ್ಸ್ಕೊಂಡು ಅಂಥವ್ರ ಕೆಲಸ ಧರ್ಮ ಪ್ರಸಾರ ಆಗಬೇಕು, ಧರ್ಮ ಪ್ರಚಾರ ಮಾಡಬೇಕು. ಆದರೆ ಅದನ್ನು ಬಿಟ್ಟು ಇವತ್ತೇನು ಮಾಡ್ಲತ್ತಾರ್ರಿ, ಅವರು ಬೇರೆ ಬೇರೆ ಕಡೆ ಹೋಗ್ಲತ್ತಾರೆ. ಶಿಕ್ಷಣ ಸಂಸ್ಥೆ ಅಂತ, ಅದು ಅಂತ, ಇದು ಅಂತ ಏನೇನೋ ಮಾಡಿಕೊಂಡು ಅವ್ರದ್ದೇ ಒಂದು ಸಾಮ್ರಾಜ್ಯವನ್ನು ತಯಾರು ಮಾಡ್ಕೊಳ್ಳತ್ತಾರೆ. ಮತ್ತು ಅದಲ್ಲದೆ ಕಾರ್ಯಕ್ರಮಗಳು ಹೆಂಗೆ ಆಗ್ಬೇಕ್ರಿ ಅಂದರೆ ಇಷ್ಟೇ ಆಗ್ಬೇಕ್ರಿ. ಬಸವ ಧರ್ಮದ ಕಾರ್ಯಕ್ರಮಗಳು ಯಾವತ್ತೂ ಸಣ್ಣ ಪ್ರಮಾಣದಲ್ಲಿ ಬೆಳಿಬೇಕಿದು. ಬಸವ ಧರ್ಮ ಯಾವುದೋ ಒಂದು ಜಾತ್ರೆ ಮಾಡಿ ಅದ್ದೂರಿತನ ತೋರಿಸಿ ಬೆಳೆಸುವಂಥದ್ದಲ್ಲ. ಅಲ್ಲಿ ಬೆಳೆಯೋದೇ ಇಲ್ಲ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕೇವಲ ತೋರಿಕೆ ಆಗ್ತದೆ, ಫ್ಯಾಷನ್ ಆಗ್ಲತ್ತರಿ. ಬಸವ ಧರ್ಮ ಅಂದ್ರೆ ಫ್ಯಾಷನ್ ಧರ್ಮ ಅಲ್ಲ ಇದು. ಅದನ್ನು ಅರ್ಥ ಮಾಡ್ಕೋಬೇಕು. ಇದು ವ್ಯಕ್ತಿತ್ವವನ್ನು ವಿಕಸನ ಮಾಡ್ತದೆ, ಪರಿಪೂರ್ಣ ವ್ಯಕ್ತಿಯನ್ನಾಗಿಸುವಂಥ ಧರ್ಮ ಅದ. ಹಾಗಾಗಿ ಇದು ಶಿಬಿರಗಳ ಮುಖಾಂತರ ಬೆಳೀತದ್ರಿ ಈ ಧರ್ಮ. ನಾವೆಲ್ಲ ಶಿಬಿರಗಳಿಂದ ಪರಿವರ್ತನೆ ಆಗದಂಥವ್ರೆ ವಿನಃ ಅಂತಹ ಜಾತ್ರೆಗಳಿಂದ ಪರಿವರ್ತನೆ ಆದವರಲ್ಲ. ಶಿಬಿರಗಳನ್ನು ನೀವು ನಿಮ್ಮ ಸಮಾಜದ ಬಾಂಧವರಲ್ಲಿ ನನ್ನ ಮನವಿಯದ, ನಿಮ್ಮ ಮಕ್ಕಳನ್ನು ಸೇರಿಸ್ರಿ. ಬೇಸಿಗೆಯಲ್ಲಿ ಅಥವಾ ದಸರಾ ರಜೆಯಲ್ಲಿ ಶಿಬಿರಗಳನ್ನು ಆಯೋಜನೆ ಮಾಡಿರಿ. 3 ದಿನದ್ದು 5 ದಿನದ್ದು ಕಟ್ಟಡ ಅದ, ಮ್ಯಾಲೆ ಊಟಕ್ಕೆ ವ್ಯವಸ್ಥೆ ಅದ. ಇಂಥ ಕಡೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಆ ಬಿತ್ತಿರುವಂತಹ ಬೀಜ ಇರ್ತದೆ ನೋಡ್ರಿ, ಅವ್ರ ಜೀವನದಾದ್ಯಂತ ಅದು ಕೆಲಸ ಮಾಡ್ತದೆ. ಎಲ್ಲೋ ಒಂದು ಕಡೆ ಅವರಿಗೆ ಕಾಯ್ತದೆ, ಧರ್ಮದ ಜಾಗೃತಿ ಉಂಟಾಗ್ತದೆ, ಧರ್ಮದ ಅಭಿಮಾನ ಉಂಟಾಗ್ತದೆ. ಇವತ್ತು ಮಕ್ಕಳಲ್ಲಿ ಧರ್ಮದ ಅಭಿಮಾನ ಮೂಡಬೇಕಾಗ್ಯದ್ರಿ. ಅವರು ಅತ್ತನೂ ಇಲ್ಲ ಇತ್ತನೂ ಇಲ್ಲ ಅಂದಂಗೆ ಆಗ್ಬಿಟ್ಟಾರ ಮಕ್ಕಳು. ಶಿಕ್ಷಣ ಅಂತೂ ನಾವು ಕೊಡ್ಲತ್ತಿದ್ದೆವು, ಆ ಶಿಕ್ಷಣದಲ್ಲಿ ಮೌಲ್ಯಗಳು ಎಷ್ಟವಂದು ಗೊತ್ತಿಲ್ಲ. ಇವತ್ತು ಶಿಕ್ಷಣದ ಹ್ಯಾಂಗಿತ್ರಿ ಕಾಲಘಟ್ಟ ಅಂತ ಹೇಳಿದ್ರೆ ಶಿಕ್ಷಣ ಪಡೆದ್ರೇ ಭವಿಷ್ಯ ಅನ್ನುವಂಥದ್ದಿತ್ತು. ಇವತ್ತು ಇಷ್ಟು ಜನರಿಲ್ಲೆಲ್ಲರೂ ಯಶಸ್ವಿ ಪುರುಷರೇ ಇದ್ದಿರ್ಬೋದು, ಯಶಸ್ವಿ ಜನರೇ ಇದ್ರಿ. ನೀವೆಲ್ಲ ಏನು ಇಂಜಿನಿಯರ್ ಡಾಕ್ಟ್ರುಗಳಾ? ಬದುಕನ್ನು ಕಟ್ಕೊಂಡಿರಿಲ್ಲ, ಉತ್ತಮ ಬದುಕನ್ನು ಮಾಡ್ಲತ್ತಿರಿಲ್ಲ. ನಾವ್ಯಾಕೆ ನಮ್ಮ ಮಕ್ಕಳನ್ನು ಇಂಜಿನಿಯರೇ ಮಾಡಬೇಕು, ಡಾಕ್ಟ್ರೇ ಮಾಡಬೇಕು, ಇಷ್ಟೇ ಪ್ಯಾಕೇಜ್ ಇರಬೇಕು, ಇಷ್ಟೇ ದುಡ್ಡು ಬರಬೇಕು, ಇಷ್ಟೇ ಗಳಿಸ್ಬೇಕು ಅನ್ನುವಂತಹ ಬಯಕೆ ಇಟ್ಕೋಬೇಕು ಹೇಳ್ರಿ? ಒಳ್ಳೆಯ ಸಂಸ್ಕಾರ ಕೊಡಬೇಕು. ಓದು ಮುಖ್ಯ ಅಲ್ಲ ಅನ್ನುವಂಥದ್ದನ್ನು ನಾನು ಇವತ್ತು ಹೇಳ್ತೀನಿ. ನೀವೇನಾದರೂ ತಿಳ್ಕೊಬೋದು, ಓದು ಅನಿವಾರ್ಯ ಅಲ್ಲ ಬದುಕಿಗೆ. ಅದು ನಮಗೆ ಪ್ರಜ್ಞೆ ಮೂಡಿಸ್ತದೆ, ಬೇಕು. ಆದರೆ ಅದೇ ಸರ್ವಸ್ವ ಅಲ್ಲ. ಮೊದಲು ಬೇಕಾಗಿರುವಂಥದ್ದು ಯಾವುದು ಅಂತಂದರೆ ಸಂಸ್ಕಾರ. ಶಿಕ್ಷಣದೊಂದಿಗೆ ಸಂಸ್ಕಾರ ಇದ್ದಾಗ ಮಾತ್ರ ಬದುಕು ಹಸನಾಗ್ತದೆ. ಇವತ್ತು ಶಿಕ್ಷಣ ತಗೊಂಡಾರ್ರಿ, ಆದರೆ ತಂದೆ ತಾಯಿಗಳಿಗೆ ಸೇವೆ ಮಾಡ್ರಿ ಅಂತಂದ್ರೆ ಮಾಡೋದಿಲ್ಲ, ವೃದ್ಧಾಶ್ರಮಕ್ಕೆ ಇಡ್ತಾರೆ ಅಂದರೆ ಆ ಶಿಕ್ಷಣಕ್ಕೆ ಅರ್ಥ ಏನದ ಹೇಳ್ರಿ? ಶಿಕ್ಷಣದ ಪರಮವಾದಂತಹ ಒಂದು ಕರ್ತವ್ಯ ಏನಂತಂದರೆ ಪರಿಪೂರ್ಣವಾದಂತಹ ಮೌಲ್ಯಗಳನ್ನು ಬಿತ್ತುವುದು. ಅದು ಬಿತ್ತುತ್ತಾ ಇಲ್ಲ. ಅದು ಏನು ಮಾಡಿದೆ ಇವತ್ತು ಶಿಕ್ಷಣ ಅಂದರೆ, ನೀನು ಕೇವಲ ಒಂದೇ ಗುರಿ ಅದ ನೋಡ್ರಿ ಅವ್ರ ಕಣ್ಣೆದರು, ಓದು ಇಂಜಿನಿಯರ, ಓದು ಡಾಕ್ಟ್ರ, ಓದು ಒಳ್ಳೆ ಮನುಷ್ಯ ಆಗಂತ ಹೇಳತ್ತದೇನು ಹೇಳ್ರಿ? ಅದು ಇಲ್ಲ. ಹಾಗಾದರೆ ಶಿಕ್ಷಣ ತನ್ನ ಮೌಲ್ಯವನ್ನು ಕಳ್ಕೊಂಡದಲ್ಲ ಇವತ್ತು. ತಂದೆ ತಾಯಿಗಳು ನಾವು ಎಡವಿದೇವಲ್ಲ ಇವತ್ತು. ಮಕ್ಕಳಿಗೆ ನಾವೇನು ಕಲಿಸ್ಲತ್ತಿದ್ದೇವೆ ನೋಡಿ, ಓದ್ಬೇಕು, ಇಷ್ಟೇ ಪರ್ಸೆಂಟೇಜ್ ತೊಗೋಬೇಕು. ಪರ್ಸೆಂಟೇಜ್ ಅನಿವಾರ್ಯತೆ ಅಲ್ವೇ ಅಲ್ಲ. ಇವತ್ತು ಯಾವ ಕಂಪ್ನಿಗಳಿಗೂ ಹೋಗ್ರಿ ನೀವು ಸರ್ಟಿಫಿಕೇಟ್ ಕೇಳತ್ತಿಲ್ರಿ. ಅವರು ಸರ್ಟಿಫಿಕೇಟ್ ಮೌಲ್ಯ ಕಳ್ಕೊಂಡು ಬಿಟ್ಟವ್ರಿ ಇವತ್ತು. ಹಾಗಾಗಿ ಮಕ್ಕಳಲ್ಲಿ ಏನು ಬಿತ್ತಬೇಕಾಗ್ಯದ ಅಂತಂದ್ರೆ ಮೌಲ್ಯಗಳನ್ನು ಬಿತ್ತಬೇಕಾಗ್ಯದ, ಸಂಸ್ಕಾರವನ್ನು ಬಿತ್ತಬೇಕಾಗ್ಯದ. ಲಿಂಗಾಯತ ಧರ್ಮದಂತಹ ಶ್ರೇಷ್ಠ ಸಂಸ್ಕಾರ ಯಾವ ಧರ್ಮದಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಮಕ್ಕಳಲ್ಲಿ ಸಂಸ್ಕಾರವನ್ನು ಬಿತ್ತುವಂತಹ ಪ್ರಯತ್ನ ನಮ್ದಾಗಬೇಕು.
ಇವೆಲ್ಲ ಇತ್ತೀಚಿನ ಆಚರಣೆಗಳು ಬಂದಾವ ನೋಡ್ರಿ. ಬರ್ತ್ಡೇ ಬಂತು, ಮ್ಯಾರೇಜ್ ಪಾರ್ಟಿ ಬಂತು, ಅದು ಬಂತು ಇದು ಬಂತು, ಕೇಕ್ ಕಟ್ ಮಾಡ್ದ, ಮೈಗೆಲ್ಲ ಒರೆಸ್ಕೊಂಡ, ಹೊಡ್ಕೊಂಡ. ಇವೆಲ್ಲ ಎಷ್ಟು ಅನಾಗರಿಕತೆ ಅದ ಹೇಳ್ರಿ. ದೀಪ ಬೆಳಗ್ಸ್ರಿ, ಇಂಥ ಮಂಟಪಗಳಿಗೆ ಬರ್ರಿ, ಪ್ರಾರ್ಥನೆ ಮಾಡಿರಿ, ಕೈಲಾದಷ್ಟು ದಾಸೋಹ ಮಾಡಿರಿ, ಯಾರಿಗಾದರೂ ಉಣಿಸ್ರಿ, ಇಲ್ಲದವ್ರಿಗೆ ಏನಾದರೂ ಕೊಡ್ರಿ. ಎಷ್ಟು ಶ್ರೇಷ್ಠತೆ ಅದ ಹೇಳ್ರಿ. ಸಾರ್ಥಕ ಆಗ್ಬಿಡ್ತದೆ ಅವತ್ತಿನೊಂದು ದಿನ. ಆದ್ರೆ ನಾವು ಮಾಡೋದಿಲ್ಲ ರೀ. ಎಲ್ಲರ ಮನ್ಯಾಗ ಕೇಕ್ ಬರ್ತಾವಿಲ್ಲ ಹೇಳ್ರಿ. ಆಹಾರ ಏನದ, ಆಹಾರದ ಒಂದು ಕಣವನ್ನು ವೇಸ್ಟ್ ಮಾಡಬಾರ್ದು ಅಂಥೇಳಿ ದಾಸೋಹ ಪರಿಕಲ್ಪನೆಯನ್ನು ಶರಣರು ಕೊಟ್ಟರು. ನಾವು ಗಂಗಾಳ ತೊಳೆದು ನೀರು ಕುಡಿಯುವಂತಹ ಪರಂಪರೆಯಲ್ಲಿ ಹುಟ್ಕೊಂಡು ಆ ಕೇಕ್ ತಂದು ಮೈ ಎಲ್ಲ ಒರೆಸ್ಕೊಂಡು ಅನಾಗರಿಕ ಪದ್ಧತಿಗೆ ನಾವು ಇವತ್ತು ಒಗ್ಗಿಕೊಂಡಿದ್ದೆವು. ಇದೆಲ್ಲವೂ ನಾವು ಇದು ನೋಡಿದ್ರೆ ನಮಗೆ ಇದನ್ನ ಹೇಳತ್ರಿ ಇದು ನಿಮಗೆ ಹ್ಯಾಂಗೆ ಹೌದಲ್ಲ ಅಂತ ಹೇಳಂತ ಅನಿಸ್ಬೋದು, ಅಥವಾ ಅತಿರೇಕನೂ ಅನಿಸ್ಬೋದು. ಆದರೆ ಇದು ವಾಸ್ತವಿಕ. ಅವಾಗೆಲ್ಲ ನಾವು ದೀಪ ಬೆಳಗಿ ಮಕ್ಕಳು ಬರ್ತಡೇ ಮಾಡ್ತಿದ್ರಿ. ಆದರೆ ಇವತ್ತೇನಾಗ್ಯದ, ದೀಪ ಆರಿಸಿ ಬರ್ತಡೇಗಳನ್ನು ಮಾಡ್ಲತ್ತಾರೆ. ಬೆಳಗಬೇಕು, ಬದುಕು ಬೆಳಗಬೇಕು, ಆರಬಾರ್ದು. ಆದರೆ ಇದು ವಿದೇಶಿ ಸಂಸ್ಕೃತಿ. ನಾವು ಭಾಳ ಖುಷಿಯಿಂದ ಅದನ್ನು ಆಕರ್ಷಿತರಾಗಿ ಅದನ್ನು ಬಳಸ್ತಾ ಇದ್ದೀವಿ. ನಿಜವಾಗಿ ಇದನ್ನು ಮಾಡಬೇಡ್ರಿ ದಯವಿಟ್ಟು. ಇದು ಭಾಳಷ್ಟು ಏನಪ್ಪ ಅಂತಂದರೆ ನಮ್ಮ ಸಂಸ್ಕೃತಿಗೆ ಮಾರಕ. ಹಾಗಾಗಿ ಲಿಂಗಾಯತ ಧರ್ಮದ ಆಚರಣೆಗಳೇನವ, ಈ ಆಚರಣೆ ಬರಬೇಕಾದ್ರೆ ನಾವು ವಚನಗಳನ್ನು ಓದಬೇಕು. ಸುಮ್ಮನೆ ಬರಲ್ರಿ. ನಾ ಹೇಳ್ದ ಹೋದ ಈ ಕಡಿಂದ ಕೇಳ್ತೀರಿ, ಈ ಕಡಿಂದ ಬಿಡ್ತೀರಿ. ಅದು ಆಗ್ಬೋದು, ಆಗ್ಲಾರ್ದೇ ಇರ್ಬೋದು. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಹಂಗೆ ನಾಟಿನೇ ನಾವು ಇಲ್ಲಿ ಬಂದಿದ್ದೇವೆ. ನಾವು ಭಾಳ ಅಧ್ಯಯನ ಮಾಡಿಲ್ಲ ನಿಜ ಹೇಳಬೇಕಂತಂದರೆ. ವಚನ ಸಾಹಿತ್ಯದ ಒಳಹೊಕ್ಕು ನಾನು ನೋಡಿಲ್ಲ, ಓದ್ತೀನಿ. ಆದರೆ ವಚನಗಳನ್ನು ಪರಿಪೂರ್ಣವಾಗಿ ದಿನನಿತ್ಯ ಒಂದು 5-6 ವಚನ 10 ವಚನಗಳನ್ನು ನಾವು ಓದಿದರೆ ನಿಜವಾಗಿಯೂ ಜೀವನದಲ್ಲಿ ಬೆಳಕು ಮೂಡಲಿಕ್ಕೆ ಸಾಧ್ಯ. ಆ ಜಾಗೃತ ಭಾವ ಬಂದುಬಿಡ್ತದೆ. ಅದಕ್ಕಾಗಿ ಓದುವಂತಹ ಹವ್ಯಾಸ ಹಾಕ್ಕೋಬೇಕು. ವಚನ ಸಾಹಿತ್ಯಗಳನ್ನು ಓದುವಂತಹ ಪ್ರಯತ್ನವನ್ನು ಪ್ರತಿ ಮನೆಯಲ್ಲಾಗಬೇಕು, ಪ್ರತಿ ಮಕ್ಕಳಲ್ಲಾಗಬೇಕು. ಈಗ ನಮ್ಮದು ಮುಗೀತ್ರಿ. ನಮ್ಮ ಕರ್ತವ್ಯ ಏನಂದರೆ ಈ ಪರಂಪರೆಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ಇಷ್ಟು ದೊಡ್ಡ ಕಟ್ಟಡ ಕಟ್ಟಿರಿ, ಇಷ್ಟು ಚಲೋ ಕಾರ್ಯಕ್ರಮಗಳು ಮಾಡ್ಲತ್ತೀರಿ ಅಂದರೆ ಇದು ಮುಂದೆ ಬೆಳೆಸ್ಕೊಂಡು ಹೋಗಬೇಕು ಅಂತಂದರೆ ನಮ್ಮ ಮಕ್ಕಳಲ್ಲಿ ಇದು ಬರಬೇಕು, ಯುವಕರು ಬರಬೇಕು ರೀ ಇಲ್ಲಿ. ಆದರೆ ನಾವು ಇವತ್ತು ಯುವಕರಿಗೆ ಏನು ಮಾಡಿದೆವು, ಕಾಲೇಜ್ ಅಂತ ಹೇಳಂತಂದ ಹೈದರಾಬಾದ್ ಕಳಿಸ್ದೆವು, ಬೆಂಗಳೂರು ಕಳಿಸ್ದೆವು ಅಂಥೇಳಿ ಕಳಿಸ್ತಾ ಇದ್ದೀವಿ. ಇದೊಂದು ರೀತಿ ದುರಂತ ಅಂಥೇಳಿ ಅನ್ನಿಸ್ಲತ್ತದ್ರಿ. ಅವ್ರು ಆ ಕಡೆ ಹೋದ್ರು ಅಂದ್ರೆ ಆ ಕಡೆನವರೇ ಆಗ್ಬಿಡ್ಲತ್ತಾರ. ಅವ್ರು ತಮ್ಮ ಪರಂಪರೆ, ನಮ್ಮ ಕುಟುಂಬದ ಪರಂಪರೆನೂ ಮರಿಲತ್ತಾರ, ಧರ್ಮದ ಪರಂಪರೆನೂ ಮರಿಲತ್ತಾರ, ಸಂಬಂಧಗಳನ್ನು ಮರಿಲತ್ತಾರ. ಇದೊಂದು ರೀತಿ ಮಾರಕ, ಈ ಸಮಾಜಕ್ಕೆ ಮಾರಕ. ಇವತ್ತು ಎಷ್ಟು ಜನ, ಎಷ್ಟು ಹಳ್ಳಿಗಳು ಬರಿದಾಗ್ಯವ್ರಿ ಇವತ್ತು. ಇದೆಲ್ಲ ವಿಚಾರ ಮಾಡುವಂತಹ ಸಂಗತಿ ಅದ. ಮುದುಕಿ ಇರ್ತಾರೆ ಪಾಪ ಮನ್ಯಾಗ, ಮಕ್ಕಳು ಇರೋದಿಲ್ಲ. ಅವ್ರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆದ್ರೂ ಅವ್ರು ಬೇಗ ಬರೋದಿಲ್ಲ. ಇಂತಹ ಅನೇಕ ಸಂಕಷ್ಟಗಳು ಇವತ್ತು ಎದುರಾಗ್ಲತ್ತವ. ದುಡ್ಡು ಬಂದದ, ಆದರೆ ನೆಮ್ಮದಿ ಹೋಗ್ಯದ. ಇವತ್ತು ಎಲ್ಲರ ನೆಮ್ಮದಿಯನ್ನು ಹಾಳು ಮಾಡಿಬಿಟ್ಟದೆ ಈ ಶಿಕ್ಷಣ ವ್ಯವಸ್ಥೆ ಮತ್ತು ದುಡ್ಡು ಅನ್ನುವಂಥದ್ದು. ದುಡ್ಡು ಒಂದಿಷ್ಟು ಕಡಿಮೆ ಇರಲಿ, ಆದರೆ ನೆಮ್ಮದಿ ಇರಬೇಕು, ಸಂಬಂಧಗಳು ಗಟ್ಟಿಯಾಗಿರಬೇಕು. ಅದಕ್ಕಾಗಿ ಮಕ್ಕಳಿಗೆ ಒತ್ತಾಯ ಮಾಡಬೇಡ್ರಿ. ಹಿಂಗೆ ಓದು, ಹಿಂಗೆ ಮಾಡು, ಇಷ್ಟೇ ಪರ್ಸೆಂಟೇಜ್ ತರಬೇಕು, ನೀನೇ ಫಸ್ಟ್ ಇರಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡಬೇಡ್ರಿ. ಅವನ ಜೀವನದಲ್ಲಿ ಅಂಕಗಳಲ್ಲಿ ಕಡಿಮೆ ಬಂದ್ರೂ, ಫೇಲ್ ಆದ್ರೂ ಅವ ಉತ್ತಮ ವ್ಯಕ್ತಿ ಆಗ್ತಾನೆ. ಅವ ಕುಟುಂಬಕ್ಕೆ ಉತ್ತಮ ವ್ಯಕ್ತಿ ಆಗ್ತಾನೆ, ತಂದೆ ತಾಯಿಗೆ ಒಳ್ಳೆಯ ಮಗ ಆಗ್ತಾನೆ. ಹಾಗಾಗಿ ಅದನ್ನು ಲಕ್ಷ್ಯದಲ್ಲಿಟ್ಕೊಂಡು ತೋಲ್ ಗಳಿಸ್ಬೇಕಂತೇನಿಲ್ಲ ರೀ. 2 ಲಕ್ಷ ತೊಗೊಂಡು ಏನು ಮಾಡ್ದದ ಹೇಳ್ರಿ ತಿಂಗಳಿಗೆ? ಎಷ್ಟು ನಾವು ಖರ್ಚು ಮಾಡ್ಲಿಕ್ಕೆ ಸಾಧ್ಯ? ಎಷ್ಟು ಅನಿವಾರ್ಯ ಅದ ಅಷ್ಟಿರಲಿ. ಅದಕ್ಕೆ ಬಸವಣ್ಣನವ್ರು ಕಾಯಕ ಸಿದ್ಧಾಂತವನ್ನು ತಂದರು. ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಇವತ್ತು ಬರೀ ದುಡ್ಡು 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 ಅಂತೇಳಿ ಹೋಗ್ಲತ್ತೀವಿ. ಬಸವಣ್ಣವ್ರು ಯಾಕೆ ಕಾಯಕ ಸಿದ್ಧಾಂತ ತಂದ್ರು ಹೇಳ್ರಿ? ದುಡಿ, ಗಳಿಸಿದ್ರಲ್ಲಿ ಸಮಾಜಕ್ಕೆ ಕೊಡು ಅಂಥೇಳಿ ಅಂತಂದರು. ಆದರೆ ನಾವು ಇವತ್ತೇನು ಮಾಡತ್ತಿದ್ದೆವು? ಕೇವಲ ದುಡಿಲತ್ತಿದ್ದೆವು, ಉಳಿಸ್ಲತ್ತಿದ್ದೆವು. ನಮ್ಮ ಕುಟುಂಬದವರಿಗೂ ನಾವು ಆಗಲ್ಲೋಗಿದ್ದೆವು. ಮನೆ ಮ್ಯಾಲೆ ಮನೆ ಕಟ್ಟಿ ಏನು ಮಾಡೋದದ? ಎಷ್ಟು ದುಡ್ಡು ತೊಗೊಂಡು ಏನು ಮಾಡೋದದ? ನಮಗೆ ಕೊಡುವಂತಹ ಮನಸ್ಸೇ ಇಲ್ಲ ಅಂತಂದರೆ ಆ ದುಡ್ಡಿಗೆ ಅರ್ಥ ಇರೋದಿಲ್ಲ. ಹಾಗಾಗಿ ಅನೇಕ ವಿಚಾರಗಳನ್ನು ನಾನು ಇಲ್ಲಿಯವರೆಗೆ ಹಂಚ್ಕೊಂಡಿದ್ದೀನಿ. ನನಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ನಿಜವಾನ ಅಂತಂದರೆ ನಾನು ಜೈರಾಬಾದ್ ಅಂತಂದರೆ ಮೊದಲೇ ಹೆದರ್ದ. ತೆಲುಗು ಎಲ್ಲ ಮಾತಾಡ್ಲಿಕ್ಕೆ ಬರಲ್ಲ, ಹ್ಯಾಂಗೆ ಮಾಡೋದು ಅಂಥೇಳಿ ಒಂದಷ್ಟು ಅಂತಕ್ಕ ಆಗಿತ್ತು. ಇಷ್ಟೆಲ್ಲ ಕನ್ನಡ ಅಭಿಮಾನಿಗಳನ್ನ ಕಂಡು ನನಗೆ ನಿಜವಾಗಿಯೂ ಖುಷಿಯಾಯಿತು. ಇದೂ ಜೈರಾಬಾದ್ ಕೂಡ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ. ನಮ್ಮ ನೆರೆ ಹೆಂಗಿರ್ಬೇಕಂದ್ರೆ ಉತ್ತಮ ಇರಬೇಕು ಅಂಥೇಳಿ ಅನ್ಲಿಕ್ಕೆ ಇದು ಉದಾಹರಣೆ. ನಮ್ಮ ನೆರೆಹೊರಿದವರು ಎಷ್ಟು ಚಲೋ ಇರ್ತಾರ, ಅಷ್ಟು ಚಂದ ಅಂಥೇಳಿ ಅನ್ಲಿಕ್ಕೆ ಈ ಬೆಳವಣಿಗೆ ನೋಡಿ ನಿಜವಾಗಿಯೂ ನಿಮ್ಮ ಈ ಒಂದು ಏನದ ನೋಡ್ರಿ, ಈ ಪ್ರಭಾವ ನಮ್ಮ ಬೀದರ್ದವ್ರಿಗೆ ಗೊತ್ತಾಗ್ಬೇಕು ರೀ.
ನಿಮ್ಮ ಈ ಒಂದು ಏನು ಬೆಳೆಸ್ಕೊಂಡು ಹೊಂಟ್ರಲ್ಲ ಈ ಪರಂಪರೆ ನಿಜವಾಗಿಯೂ ನನಗೆ ಖುಷಿ ಕೊಡ್ತು. ಇದನ್ನು ಉಳಿಸ್ರಿ, ಬೆಳೆಸ್ರಿ, ಇದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ, ಮತ್ತು ನಾನು ಇನ್ನೊಂದು ವಿಷಯ, ನನ್ನ ವೈಯಕ್ತಿಕ ವಿಷಯ ಅಂತ ಹೇಳಿ ತಿಳ್ಕೊಬೋದು. ನಾವು ವಚನ ಸಮೂಹ ಸಂಸ್ಥೆಯನ್ನು ಕಟ್ಟಿದ್ದೀವಿ, ದೊಡ್ಡ ಪ್ರಮಾಣದಲ್ಲಿ ಕಟ್ಟಿದ್ದೆವು. ನಾವು ಎಷ್ಟು ಆರ್ಥಿಕವಾಗಿ ಕೆಲಸ ಮಾಡ್ತೀವಲ್ಲ ಅಷ್ಟೇ ಧಾರ್ಮಿಕವಾಗಿಯೂ ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಮಠಮಾನ್ಯಗಳು ಮಾಡಲಾರ್ದಂತಹ ಧಾರ್ಮಿಕ ಕೆಲಸಗಳನ್ನು ನಾವು ಮಾಡ್ತೇವೆ ನಮ್ಮ ಸಂಸ್ಥೆಯಿಂದ. ಆ ಒಂದು ಭಾಗವಾಗಿ ಈಗ ನಾ ಎಲ್ಲ ಹೇಳ್ದಲ್ಲ, ಸಂಸ್ಕಾರ ರಹಿತವಾದಂಥ ಶಿಕ್ಷಣ ಇವತ್ತಿದೆ ಅಂಥೇಳಿ. ಹಾಗಾಗಿ ನಾವೊಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾಯಿದ್ದೀವಿ. ಮುಂದಿನ ಜೂನ್ಗೆ ಅದು ಆರಂಭ ಆಗ್ತದೆ. ಅಲ್ಲಿ ಏನಪ್ಪ ಅಂದರೆ ಓದಿಗೆ ಮಹತ್ವ ಇಲ್ಲ ಅಂತಂದರೆ ವರ್ಗಕೋಡೆ, ಕ್ಲಾಸ್ ರೂಮಿಗೆ ಸೀಮಿತ ಇಲ್ಲ. ಮಕ್ಕಳು ಬೇಕಾದಂಗೆ ಹೊರಗೆ ಏನು ಬೇಕು, ಅವರಲ್ಲಿ ಏನಿದೆ ನೋಡ್ರಿ ಅದನ್ನು ಹೊರಗೆ ತೆಗೆಯುವಂಥ ಪ್ರಯತ್ನ. ಮೊದಲು ಅವರಲ್ಲಿ ಸಂಸ್ಕಾರ, ಬಸವ ಧರ್ಮ ಅಂದರೆ ಯಾರು ತಪ್ಪು ಅರ್ಥ ಮಾಡ್ಕೋಬೇಡ್ರಿ. ಬಸವ ಧರ್ಮ ಅಂದರೆ ಅದು ಮಾನವೀಯ ಮೌಲ್ಯಗಳುಳ್ಳಂತಹ ಧರ್ಮ, ಅದು ಲಿಂಗಾಯತ ಧರ್ಮ ಅಲ್ಲೋ ಅನ್ನುವಂಥದ್ದನ್ನು ಎಲ್ಲರೂ ತೆಕ್ಕೋಬೇಕಿತ್ತು ತೆಲಗಿನ. ಹಾಗಾಗಿ ಅಂತಹ ಧರ್ಮದ ಒಂದು ಮಾರ್ಗದಲ್ಲಿ ಮಕ್ಕಳನ್ನು ಒಯ್ಯುವುದು ಮತ್ತು ಮಕ್ಕಳನ್ನು ವರ್ಗಗೋಡೆಗಿಂತ ಹೊರಾಂಗಣದಲ್ಲಿ ಬೆಳೆಸುವಂಥದ್ದು ನಮ್ಮ ಮೂಲ ಉದ್ದೇಶ ಏನದಂತಂದರೆ ಮಕ್ಕಳಿಗೆ ಸಂಸ್ಕಾರ ಕಲಿಸುವುದು. ಮತ್ತು ಅವರು ಯಾವುದೇ ಕಂಪ್ನಿಗಳಿಗೆ ಹೋಗಿ ಕೆಲಸ ಮಾಡ್ತೀನಿ ಅನ್ನುವಂಥದ್ದು ಬರಬಾರ್ದ್ರಿ ಅವರಲ್ಲಿ. ನಾನೇ ಸ್ವಯಂ ಉದ್ಯೋಗಿ ಆಗ್ತೀನಿ ಅನ್ನುವಂತಹ ಕಲ್ಪನೆ ಬರುವಂತೆ ಅವರನ್ನು ಬೆಳೆಸುವಂತಹ ಅಂತಹ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಭಾಳ ವಿಭಿನ್ನದ, ವಿಶೇಷದ. ಮತ್ತೆಲ್ಲಕ್ಕಿಂತ ವಿಶೇಷ ಏನದ ಅಂತಂದರೆ ಅದು ಕನ್ನಡ ಮಾಧ್ಯಮದಲ್ಲದ. ಎಲ್ಲ ಇಂಗ್ಲೀಷ್ ಮಾಧ್ಯಮ ಅಂತ ಹೇಳಂತ ಇವತ್ತು ನಾವು ನಮ್ಮ ತನವನ್ನು ಮರಿಲತ್ತಿದ್ದೇವೆ. ನಾವು ಎಲ್ಲಿ ತನಕ ನಾವು ನಮ್ಮ ಮಾತೃಭಾಷೆಗೆ ಬೆಲೆ ಕೊಡೋಲ್ಲ, ಅಲ್ಲಿ ತನಕ ಏನಾಗ್ತದೆ ಅಂತಂದರೆ ನಮ್ಮ ಸಂಸ್ಕೃತಿ ಉಳಿಯೋಲ್ಲ. ಹಾಗಾಗಿ ಮಾತೃಭಾಷೆಯಲ್ಲಿಯೇ ಶಿಕ್ಷಣ ಇರಬೇಕ್ರಿ. ನೀವು ತೆಲುಗು ಓದಿಸ್ತೀರಿ ಅಂತಂದರೆ ಅದು ಶ್ರೇಷ್ಠ ಕೆಲಸ. ಅದರಲ್ಲೇ ಆ ಮಾಧ್ಯಮದಲ್ಲೇ ಮಕ್ಕಳನ್ನು ಓದಿಸ್ಬೇಕು. ಹಾಗಾಗಿ ನಾವು ನಮ್ಮ ಮಾತೃಭಾಷೆ ಅಂದರೆ ಕನ್ನಡದಲ್ಲಿಯೇ. ಬಸವಣ್ಣನವರು ಆಂಧ್ರಲಿಂದ ಬರಲಿ, ಗುಜರಾತ್ಲಿಂದ ಬರಲಿ, ಮಹಾರಾಷ್ಟ್ರದಿಂದ ಬರಲಿ, ಕಾಶ್ಮೀರ್ಲಿಂದ ಬರಲಿ, ಅಫ್ಘಾನಿಸ್ತಾನ್ಲಿಂದ ಬರಲಿ, ಎಲ್ಲಿಂದರ ಬಾ ಅಪ್ಪ ಕನ್ನಡ ಕಲಿ, ಕನ್ನಡನೇ ಬರೀ ಅಂದರು. ಅಂದ್ರೆ ಇಲ್ರಿ, ವಚನಗಳು ಯಾರಾದರೂ ಅವ್ರ ಸ್ವಂತ ಭಾಷೆಯಲ್ಲಿ ಬರ್ದಾರೇನೋ? ಪಾಲ್ಕುರ್ಕಿ ಸೋಮನಾಥ ಆನಂತರ ಆದರೂ ಅವರು ಬಸವ ಪುರಾಣ ಬರೆದ್ರು ಅವರು. ಆದರೆ ಬಸವಣ್ಣನ ಕಾಲಾವಧಿಯಲ್ಲಿ ಬಸವ ಕಲ್ಯಾಣಕ್ಕೆ ಬಂದಂತಹ ಎಲ್ಲ ಶರಣರು ಅವರ ಮಾತೃಭಾಷೆಯನ್ನು ಹೊರತುಪಡಿಸಿ ಅವ್ರು ಏನು ಮಾಡಿದ್ರು, ತೊರೆದಿಲ್ಲ. ಆದರೆ ಕನ್ನಡದಲ್ಲಿ ಬಂದು ಉಳಿದಿದ್ದಿ, ಇಲ್ಲಿಂದ ಅನ್ನ ಉಳ್ಳತ್ತಿದ್ದಿ ಅಂತ ಹೇಳಂತಂದ್ರೆ ನೀನೇ ಇಲ್ಲಿನ ಭಾಷೆ ಕಲಿಬೇಕು. ಬಸವಣ್ಣನವರು ಒಬ್ಬ ದೊಡ್ಡ ಭಾಷಾ ಪ್ರೇಮಿ. ಹಾಗಾಗಿಯೇ ಕನ್ನಡದಲ್ಲಿ ಅಚ್ಚಗನ್ನಡದಲ್ಲಿ ವಚನಗಳನ್ನು ಕೊಟ್ಟರು. ಮತ್ತು ಇನ್ನೊಂದೇನದ ವಿಶೇಷತೆ ವಚನಗಳದು ಅಂತಂದರೆ ಅದರಲ್ಲಿ ಬಳಸಿರುವಂತಹ ಪದಗಳು ಯಾವ ಡಿಕ್ಷನರಿಯಲ್ಲಿಯೂ ಇಲ್ಲರಿ. ಹಿಂದಕ್ಕೆ ಯಾರೂ ಆ ಪದಗಳನ್ನು ಬಳಸಿಲ್ಲ. ಆದರೆ ಬಸವಣ್ಣನವರು ಹೊಸ ಹೊಸ ಪದಗಳನ್ನು ಸಂಗ್ರಹ ಮಾಡ್ತಾರೆ. ಅವರು ಕಾಯಕ ಆಗಿರ್ಬೋದು, ದಾಸೋಹ ಆಗಿರ್ಬೋದು, ಇವೆಲ್ಲವೂ ಹೊಸ ಪದಗಳ್ರಿ. ಹೊಸ ಪದಗಳನ್ನು ಸೃಷ್ಟಿಕರ್ತ ಬಸವಣ್ಣ. ಏನೇನೆಲ್ಲ ಹೇಳ್ಬೋದು ಹೇಳ್ರಿ ಬಸವಣ್ಣನವ್ರ ಬಗ್ಗೆ, ಎಷ್ಟು ಹೇಳಿದ್ರೂ ಕಡಿಮೆ ಅದ. ಹಾಗಾಗಿ ಆ ಒಂದು ಆ ಕಲ್ಪನೆ ಇಟ್ಕೊಂಡೇ ನಾವೇನು ಮಾಡಿದ್ದೀವಿ, ಕನ್ನಡ ಮಾಧ್ಯಮದಲ್ಲಿ ಆ ಒಂದು ಕೆಲಸ ಮಾಡಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ. ನಮ್ಮ ಧ್ಯೇಯ ಉದ್ದೇಶ ಏನು ಅಂತಂದರೆ ವಚನ ಸಮೂಹ ಸಂಸ್ಥೆ ಆರ್ಥಿಕವಾಗಿ ಸಮುದಾಯವನ್ನು ಕಟ್ಟುವುದು. ಲಿಂಗಾಯತರು ಅಬಲರಲ್ಲ, ಸಬಲರಾಗಬೇಕು ಆರ್ಥಿಕವಾಗಿ ಅನ್ನುವಂತಹ ಒಂದು ಗುರಿಯನ್ನು ಇಟ್ಟುಕೊಂಡು, ಜೊತೆಗೆ ಧರ್ಮ ಕೂಡ ಬೆಳೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎರಡನ್ನು ತಗೊಂಡು ನಾವು ನಡೆದಿದ್ದೀವಿ. ಎಲ್ಲರ ಸಹಕಾರ ಕೂಡ ಇಲ್ಲಿ ಅನೇಕರ ಆತ್ಮೀಯರು ನಮ್ಮ ಒಂದು ಭಾಗ ಆಗಿರ್ಬೋದು, ನಮ್ಮ ಸಂಸ್ಥೆಯ ಭಾಗ ಆಗಿರ್ಬೋದು. ಹಾಗಾಗಿ ತಮ್ಮೆಲ್ಲರಿಗೂ ವಂದಿಸಿ, ಮತ್ತು ನಮ್ಮ ಕಾರ್ಯಕ್ರಮ ಇದೆ ರೀ ಜೂನ್ 13ಕ್ಕೆ ನಮ್ಮದು ಇಲ್ಲಿ ಬಸವ ಕಲ್ಯಾಣ ರಾಜೇಶ್ವರ ಹತ್ರ ಒಂದು 100 ಎಕರೆ ಜಮೀನು ತೊಗೊಂಡು ಅನುಭವ ಮೆಗಾ ಸಿಟಿ ಅಂತ ಹೇಳಿ ಕಟ್ಲತ್ತಿದ್ದೆವು. ಅದರಲ್ಲೇ ಶಾಲೆ ಸ್ಥಾಪನೆ ಮಾಡ್ಲತ್ತಿದ್ದೀವಿ ನೆಕ್ಸ್ಟ್ ಇಯರ. ಅದರಲ್ಲಿ ಅಮರಗಣ ಮಂಟಪ ಅಂಥೇಳಿ ಒಂದು ವಿಶೇಷವಾದಂತಹ ಒಂದು ಕಟ್ಟಡ ನಿರ್ಮಾಣ ಆಗ್ಲತ್ತದ. ಅಲ್ಲೇನು ಅಂದರೆ 770 ಅಮರಗಣಗಳ ಸ್ಮಾರಕವಾಗಿ ನಾವು ಅಲ್ಲಿ 770 ಏನಪ್ಪ ಅಂದರೆ ಜನರಿಗೆ ಕೂತುಕೊಳ್ಳುವಂಥ ಶಿವಯೋಗ ಸಾಧನೆ ಮಾಡುವಂತಹ ಒಂದು ಸ್ಥಳಾವಕಾಶ ಮಾಡ್ಲತ್ತೀವಿ. ಮತ್ತು ಕೆಳಗಡೆ ಮೆಡಿಟೇಷನ್ ಮಾಡಬೇಕು, ಮೇಲೆ ನಿರಂತರವಾಗಿ ನಮ್ಮ ಧರ್ಮ ಸಂಸ್ಕಾರಗಳು, ಶಾಲ್ ಹ್ಯಾಂಗೆ ಹೊದಿಸ್ಬೇಕು, ಮದುವೆ ಹ್ಯಾಂಗೆ ಮಾಡಬೇಕು ಅನ್ನುವಂಥ ತರಬೇತಿಗಳು ನಡೀತಾ ಇವೆ, ಶಿಬಿರಗಳು ನಡೀತಾವ. ಅಲ್ಲೊಬ್ಬರು ಪೂಜಾರಿಗೆ ನಾವು ನಿರಂತರವಾಗಿ ಅಲ್ಲೇ ಇಡಬೇಕು ಅನ್ನುವಂತಹ ಪ್ರಯತ್ನ ನಡೀತಾ ಇದೆ. ಮತ್ತು ಇನ್ನೊಂದು ಏನಂತಂದರೆ ವಯೋವೃದ್ಧರಿಗಾಗಿ ನಾವು ಅಲ್ಲಿ ಏನು ಮಾಡ್ತಾಯಿದ್ದೀವಿ, ಕಟ್ಟಡಗಳನ್ನು ಕಟ್ತಾಯಿದ್ದೀವಿ. ಏನಪ್ಪ ಅಂದರೆ ಇವತ್ತೆಲ್ಲ ಮಕ್ಕಳನ್ನು ಎಲ್ಲೋ ಹೊರದೇಶಗಳಿಗೆ ಕಳಿಸಿ ಇವತ್ತು ಇಲ್ಲಿ ಪರದೇಶಿ ಆಗ್ಲತ್ತಾರ ತಾಯಿ ತಂದಿಗಳು, ಅಂಥವರಿಗೆ ಒಂದು ನೆಲೆ ಇರಲಿ ಅಂಥೇಳಿ ಅಂತಂದು ಕಟ್ಟಡಗಳನ್ನು ನಿರ್ಮಾಣ ಮಾಡ್ಲತ್ತಿದ್ದೀವಿ, ಓಲ್ಡ್ ಏಜ್ ಹೋಮ್ಗಳನ್ನು. ಈ ರೀತಿ ಅನೇಕ ಕೆಲಸಗಳು ನಡೀತಾ ಇವೆ. ಆ ಕಾನ್ಸೆಪ್ಟ್ನಲ್ಲಿಯೇ ಬರುವ 13ನೇ ತಾರೀಕು ಆಳಂದ ಹತ್ರ ಕೂಡ ನಾವು 100 ಎಕರೆ ಜಮೀನು ತೊಗೊಂಡಿದ್ದೆವು. ಅದರಲ್ಲಿಯೂ ಕೂಡ ಬೃಹತ್ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದೆವು.
ಅದಕ್ಕಾಗಿ ದಯವಿಟ್ಟು ನಿಮಗೆ ಆ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೂಲಕ ಆಮಂತ್ರಣ ನೀಡ್ತಾ ಇದ್ದೀನಿ. ಬೆಳಗ್ಗೆ 10 ಗಂಟೆಗೆ ಆ ಕಾರ್ಯಕ್ರಮ ಇರ್ತದೆ. ಮತ್ತು ಅನೇಕ ಪೂಜ್ಯರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ. ನಿಜಗುಣಾನಂದ ಪ್ರಭುಗಳು ಬರ್ತಾ ಇದ್ದಾರೆ, ಸಾಣಿಹಳ್ಳಿ ಗುರುಗಳು ಬರ್ತಾ ಇದ್ದಾರೆ, ಎಳ್ಕಲ್ ಮಹಾಂತ ಗುರುಗಳು ಬರ್ತಾ ಇದ್ದಾರೆ, ಸದಾನಂದ ಗೌಡರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಅನೇಕರು ಆ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಬಂದು ನಮ್ಮ ಯೋಜನೆಗಳನ್ನು ನೀವು ನೋಡ್ಬೋದು, ಮಾಹಿತಿಯನ್ನು ತಗೊಳ್ಬಹುದು. ಅದರ ಉಪಯೋಗವನ್ನು 13ನೇ ತಾರೀಕು 13 ಇದೇ ತಿಂಗಳು ರೀ, ಬರುವ 13ನೇ ತಾರೀಕು ಕಾರ್ಯಕ್ರಮ ಇದೆ. ಅದಕ್ಕಾಗಿ ನಿಮಗೆ ಪ್ರೀತಿಪೂರ್ವಕವಾದಂತಹ ನಾನು ಆಮಂತ್ರಣವನ್ನು ನೀಡ್ತಾ ಇದ್ದೀನಿ. ನಮ್ಮ ಸಂಸ್ಥೆಯ ಭಾಗ ಆಗುವುದು ಅದೊಂದು ಲಿಂಗಾಯತ ಸಮಾಜದ ಭಾಗ ಆಗುವುದಷ್ಟೇ ಇದೆ ಅಂತ ಈ ಮೂಲಕ ಹೇಳಿ ಇಲ್ಲಿಗೆ ಕರೆಸಿ ನನಗೆ ಗೌರವಪೂರ್ವಕವಾಗಿ ಪರಿಚಯ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ತಮಗೆ ಆಭಾರವನ್ನು ವ್ಯಕ್ತಪಡಿಸುತ್ತಾ ನನ್ನ ಮಾತುಗಳಲ್ಲಿ ಎಲ್ಲರೂ ಹಿರಿಯರಿದ್ರಿ, ಏನಾದರೂ ಲೋಪದೋಷಗಳಾದರೆ ದಯವಿಟ್ಟು ಕ್ಷಮಿಸ್ರಿ, ನಿಮ್ಮ ಮಡ್ಲಿಗೆ ಹಾಕ್ಕೊಳ್ರಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಸರ್ವರಿಗೂ ಶರಣ.